ನೆನೆಸುತ್ತಾ ವಚನ ಸಾಹಿತ್ಯವನ್ನು ಜಗತ್ತಿಗೆ ನೀಡಿದಂಥ ಫಗು ಹಳಕಟ್ಟಿ ಶರಣರನ್ನು ನಾವು ನೆನೆಸಲೇಬೇಕಾಗತ್ತೆ. ನಿಜವಾಗ್ಲೂ ನಾನೇನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ವಿಚಾರ ಮಾಡ್ಕೊಂಡು ಬಂದಾಗ ನಿನ್ನೆವರೆಗೆ ಬಹುಶಃ ನಾನು ಒಬ್ಬರ ಹೆಸರು ಬಿಟ್ಟು ತಪ್ಪಾಗತ್ತೆ ಅಂಥೇಳಿ ಯಾರ್ಯಾರು ಮಾತಾಡ್ಯಾರ ಯಾರ್ಯಾರು ಅನುಭವ ಹಂಚ್ಕೊಂಡಾರ ಅಂಥೇಳಿ ಅವ್ರ ಹೆಸರು ಬರ್ಕೊಂಡು ಬಂದಿದ್ದೀನಿ. ಶರಣು ಬಸ್ತಾಳ್ ಅವರು, HB ಬಾರಿಕಾಯಿ ಅವರು, ಪ್ರಭಾಕರ್ ಕೇಡದವರು, ವೀರೇಶ್ ಕುಂಟೋಜಿ ಅವರು, ಸಂಗನಗೌಡ ಚಿಕ್ಕೊಂಟವರು, ಡಾಕ್ಟರ್ ಮಹಾಂತೇಶ್ ಮಡಿಕೇಶ್ ಅವರು, HS ಬಿರಾದರ್ ಅವರು. ನನಗೆ ಇಂಥ ಮಹಾನುಭಾವರು, ಇಂಥ ವಿದ್ವಾಂಸರು ಬಸವ ತತ್ವವನ್ನು ತಮ್ಮ ಮುಂದೆ ಹೇಳಿದ ಮೇಲೆ ನಾನು ಏನು ಮಾತಾಡಬೇಕು ಅನ್ನುವಂಥ ವಿಚಾರ ಬಂದಾಗ ನಾನು ಸಾಮಾನ್ಯವಾಗಿ ಮಾತಾಡ್ತೀನಿ, ಎಲ್ಲರಿಗೂ ತಿಳಿಬೇಕು. ನಾನೇನು ಆಧ್ಯಾತ್ಮದ ಎತ್ತರಕ್ಕೆ ಹೋಗಿ ದೊಡ್ಡ ದೊಡ್ಡ ವಚನಗಳನ್ನು ಹೇಳಿ ನಿಮಗೆ ತೊಂದರೆ ಮಾಡುವ ವಿಚಾರ ನನಗಿಲ್ಲ. ಆ ಕಾರಣಕ್ಕಾಗಿ ನಾನು ಸಣ್ಣ ಸಣ್ಣ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮತ್ತು ನಿನ್ನೆ ನಮ್ಮ ಕುಂಟೋಜಿ ಅವರು ಮಾತಾಡುವಾಗ ಮಿಣಜಿಗಿ ಸರ್ ಹೇಳಿದರು, ಎಷ್ಟು ಅದ್ಭುತ ಮಾತಾಡ್ತಾರೆ, ಎಷ್ಟು ಆಧ್ಯಾತ್ಮ ಲೋಕಕ್ಕೆ ಹೋಯ್ತಾರ ಅಂತೇಳಿ. ನನಗಂತೂ ಅರ್ಥ ಆಗಿಲ್ಲ ಅಂತೇಳಿ ಮಿಣಜಿಗೆ ಅಂದ. ನಿನಗೆ ಅರ್ಥ ಆಗಿಲ್ಲ, ನನಗೂ ಅರ್ಥ ಆಗಿಲ್ಲ ಅಂತ ನಾ ಹೇಳಿದೆ. ಅಂತ ಎತ್ತರಕ್ಕೆ ಮಾತಾಡ್ತಾರಲ್ಲ ಅವ್ರ ಮುಂದೆ ನಾವೇನೂ ಅಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾನು ಮಡಿಕೇಶ್ವರಿಗೆ ಒಂದು ಮಾತು ಕೇಳಿದೆ ಮುಂಜಾನೆ, ನೀವು ಇಷ್ಟೆಲ್ಲ ಮಾತಾಡಿ ನಾನೇನು ಮಾತಾಡಬೇಕು ಅಂತೇಳಿ. ಇಲ್ಲ, ನೀವು ಸಮಾಜದ ಬಗ್ಗೆ ಕಳಕಳಿ ಇದೆ, ದಲಿತರ ಬಗ್ಗೆ ಕಳಕಳಿ, ಮಹಿಳೆಯರ ಬಗ್ಗೆ ಕಳಕಳಿ, ಆ ವಿಷಯಗಳನ್ನು ಹಿಡಿದುಕೊಂಡು ನೀವು ನಿಮ್ಮ ಅನುಭವ, ನಾನು ಪ್ರವಚನ ಅನ್ನೋದಕ್ಕೆ ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಸಂಗನಗೌಡರು ಇವತ್ತು ಬಂದಿದ್ದರೆ ಕೆಲವೊಂದು ವಿಷಯಗಳು ಹೇಳಬೇಕಾಗಿತ್ತು. ಸಂಗನಗೌಡ ಗುರುಗಳು ನಮ್ಮ ಡಾಕ್ಟರ್ ಮಡಿಕೇಶ್ವರ ಅವರು, ಆದರೆ ಸಂಗನಗೌಡ ಗೊತ್ತಿಲ್ಲ ಅವ್ರ ಗುರುಗಳು ನಾನೇ ಅಂತೇಳಿ. ಯಾಕಂತೇಳಿ ಅವ್ರು ತಮ್ಮ ಭಾಷಣ ತಾವೇ ಹೇಳ್ಕೊತ ಹೋಗ್ತಾರ. ಆ ವಿಷಯವನ್ನು ಪ್ರಸ್ತಾಪ ಮಾಡಿ ನಾನು ನನ್ನ ಇವತ್ತಿನ ವಿಷಯಕ್ಕೆ ಬರ್ತಾ ಇದ್ದೀನಿ. ಇದು 18 ವರ್ಷ 16 ವರ್ಷಗಳ ಹಿಂದಿನ ಮಾತು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ. ಆವಾಗ ಅವರ ಸಂಬಂಧಿಕರು MB ಪಾಟೀಲ್ ಅಂತೇಳಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ನನ್ನನ್ನು ತೆಗೆದು ಏಕಾಏಕಿ ಅವರನ್ನು ಇನ್ನೂ ಸದಸ್ಯರಿರಲಿಲ್ಲ, ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ಮಾಡಿದರು. ನನಗದು ನೋವು ಅನಿಸ್ತು. ನಾನು ಪತ್ರಿಕೆಗಳನ್ನು ಹೇಳಿಕೆ ಕೊಟ್ಟೆ, ವಚನ ಸಾಹಿತ್ಯದ ಗಂಧ ಗಾಳಿ ಗೊತ್ತಿಲ್ಲದ, ಕನ್ನಡದ ABC ಅ ಈ ಗೊತ್ತಿಲ್ಲದ ವ್ಯಕ್ತಿಯೊಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿರುವುದು ದುರಂತ ಸಂಗತಿ ಅಂತೇಳಿ ನಾ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟೆ. ಅದನ್ನು ಸಂಗನಗೌಡ ತಂದೆಯವರು ಓದಿದ್ರಂತ. ಓದಿ ಹೊರಗೆ ಹೋಗಿ ಬಂದಾಗ, ಏನು ಸಂಗನಗೌಡ ಕಲ್ಯಾಣ್ ಶೆಟ್ಟಿ ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಾರ, ಏನು ಮಾಡಾವದಿ ಅನ್ನ. ಇಲ್ಲ, ನಾ ಹೋಗಿ ಅವ್ನು ಹೊಡಿತೀನಿ ಅನ್ನತ್ತ. ಹೊಡಿದ ಅವಶ್ಯಕತೆ ಇಲ್ಲ, ಅವ್ರು ಹೇಳಿದ ಸತ್ಯ ಐತಿ. ನೀನು ವಚನ ಸಾಹಿತ್ಯ ಓದು, ಕನ್ನಡ ಸಾಹಿತ್ಯ ಓದು, ಅವ್ರು ಹೇಳಿದ ಸರಿ ಅಂದಾಗ ಬೆಳಗಾವಿಗೆ ಹೋಗಿ 10,000 ಪುಸ್ತಕ ತೊಗೊಂಬಂದು ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ್ದೀನಿ ಅಂತೇಳಿ ತಮ್ಮ ಭಾಷಣದಲ್ಲಿ ಅವರೇ ಹೇಳ್ತಾರೆ. ಇನ್ನು ಮುಂದೆ ಅವ್ರು ಹೇಳಬಾರ್ದು, ಯಾಕಂದ್ರೆ ನಾನೇ ಹೇಳಿಬಿಟ್ಟಿನಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ಬಸವಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ರೋಮಾಂಚನ ಆಗತ್ತೆ. ಬಸವಣ್ಣ ಮಹಿಳೆಯರ ಧ್ವನಿ ಕೊಟ್ಟಂತ ಬಸವಣ್ಣ, ದೀನ ದಲಿತರನ್ನ ಮೇಲೆತ್ತಿದ ಬಸವಣ್ಣ, ಯಾವ ದೃಷ್ಟಿಯಿಂದ ನೋಡಿಕೊಂಡು ಆರ್ಥಿಕ ತಜ್ಞ ಬಸವಣ್ಣ, ಯಾವ ರೀತಿಯಿಂದ ನೋಡಿದ್ರು ಬಸವಣ್ಣ ನಮಗೆ ದೊಡ್ಡವರಾಗಿ ಕಾಣ್ತಾ ಇದ್ದಾರೆ. ಬಸವಣ್ಣ ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಮ್ಮೆಲ್ಲರ ಭಾಗ್ಯ ಅನ್ಕೋತೀನಿ ನಾನು. ಆದರೆ ಬಸವಣ್ಣನ ನಾವು ಇಲ್ಲಿ ಕೂತವ್ರು ನಾವು ಅರ್ಥ ಮಾಡ್ಕೋದಿಲ್ಲ. ಸ್ವಲ್ಪ ದೂರ ಹೋದ್ರೆ ಅರ್ಥ ಆಗತ್ತೆ. ನಾವು ಬಸವ ಕಲ್ಯಾಣ, ಬೀದರ್, ಬಾಲ್ಕಿ, ಮತ್ತೆ ಗುಲ್ಬರ್ಗ, ಮೈಸೂರು ಆ ಕಡೆ ಹೋದ್ರೆ ಬಸವಣ್ಣ ಏನು ನಮ್ಗೆ ಅರ್ಥ ಆಗತ್ತೆ. ಬಸವನ ಬಾಗೇವಾಡಿ ಅವರು ವಿಚಿತ್ರ. ಆ ಬಸವನ ಬಾಗೇವಾಡಿ ರೋಮಾಂಚನ ಆಗತ್ತೆ ಜನರಿಗೆ. ನಾನು ಶಹಾಪುರದಲ್ಲಿ ಅಧಿಕಾರಿಯಾಗಿ ಕಾರ್ಯ ಮಾಡುತ್ತಿರುವಾಗ ಬಹುಶಃ ನೀವೆಲ್ಲ ಹೆಸರು ಕೇಳಿದ್ರಿ, ಸತ್ಯಂಪೇಟ್ ಲಿಂಗಣ್ಣ ಅಂತೇಳಿ ಒಬ್ಬ ಬಸವ ತತ್ವನಿಷ್ಠರು. ಅವ್ರು ಏನೋ ನಮ್ಮ ಆಫೀಸ್ ಮುಂದೆ ಹಾಯಿಸಿ ಹೊಂಟಿದ್ರು. ನಾನು ಕೈ ಮಾಡಿದೆ, ಎಲ್ಲಿಗೆ ಹೊಂಟಿದೆ? ಇಲ್ಲ ಒಂದು ಹೊಸೂರು ಅಂತ ಒಂದು ಗ್ರಾಮ ಇದೆ, ನೀವು ಬರ್ರಿ ಅಂದ್ರೆ. ಇಲ್ಲ, ನಾನು ಬರೋಲ್ಲ. ಅದು ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರು. ಅದು ಶಹಾಪುರದಿಂದ 15 ಕಿಲೋಮೀಟರ್ ಅಂತರದ ಒಂದು ಹೊಸೂರು ಗ್ರಾಮ. ಆ ಗ್ರಾಮದಲ್ಲಿ ಒಂದು ಮನೆತನ, ಅಂಗಡಿಯವರ ಮನೆತನ, ಅವರು ತಿಂಗಳಿಗೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ರು. ಅನುಭವ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ರು. ಒಂದು 500-600 1,000 ಮಂದಿ ಸೇರ್ತಾ ಇದ್ರು ಆ ಕಾರ್ಯಕ್ರಮದಲ್ಲಿ. ನನಗೆ ಕರ್ಕೊಂಡೋಗಿ ನನಗೆ ವೇದಿಕೆ ಮೇಲೆ ಕರೆದ್ರು ಅವರು. ಅಂದರೆ ನನಗೆ ಆ್ಯಕ್ಚುಲ್ ಅದು ನಿರೀಕ್ಷೆನೂ ಮಾಡಿರಲಿಲ್ಲ. ಯಾಕೆ ಕರೆದ್ರು? ನಾ ಬಸವನ ಬಾಗೇವಾಡಿ ಅನ್ನೋ ಕಾರಣಕ್ಕಾಗಿ ಕರೆದ್ರು. ಅಲ್ಲಿ ನಿರೂಪಣೆ ಮಾಡುವವರೊಬ್ರು ನಮ್ಮ ಬಾರಿಕಾಯಿ ಸರ್ ಹೊಗಳ್ತಾರಲ್ಲ, ಇಂದ್ರ ಚಂದ್ರ ಹಾಗೆ ಹೀಗೆ ಅಂತೇಳಿ, ಹಂಗೆ ನಾನು ಹೊಗಳಿದ್ರು. ಬಸವನ ಬಾಗೇವಾಡಿಯಿಂದ ಬಂದಿದ್ದಾರೆ ಎಂದು ಹೇಳಿದಾಗ ಅಲ್ಲಿ ಜನ ಚಪ್ಪಾಳೆ ಹೊಡೆದು ಹಿಂದಿ ಜನ ಎದ್ದು ಕೈ ಮುಗಿದ್ರು. ನನಗೆ ಇಷ್ಟ ಅವಮಾನ ಆಯ್ತಲ್ಲ. ನಾವು ಬಸವನ ಬಾಗೇವಾಡಿಯಿಂದ ಬಂದೇವಂದ್ರೆ ಇಷ್ಟು ಗೌರವ ಇದೆ, ಆದ್ರೆ ಬಸವನ ಬಾಗೇವಾಡಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಒಂದು ಆತ್ಮಾವಲೋಕನೆ ನನ್ನನ್ನು ಕಾಡ್ತಾ ಇತ್ತು. ಆದರೆ ಬಸವಣ್ಣ ಕೇವಲ ಲಿಂಗಾಯತರಿಗೂ ಅಥವಾ ಕೇವಲ ಒಂದು ಸಮಾಜಕ್ಕೂ ಸೀಮಿತ ಅಲ್ಲ.
ಬಸವಣ್ಣ ಅನ್ನೋದೊಂದು ದೊಡ್ಡ ಶಕ್ತಿ. ಬಸವಣ್ಣ ಸಾಕಷ್ಟು ಜನರಿಗೆ ಪ್ರೇರಣೆ ಕೊಟ್ಟಾನ ಈ ಸಮಾಜದಲ್ಲಿ. ನಿಮಗೆ ಗೊತ್ತಿರಲಿ, ಬಹುಶಃ ಹಳಪೇಟಿ ಚಿಂತಾಮಣಿ ಹೆಸರು ಬಹುಶಃ ಹಿರಿಯರು ಕೇಳಿದ್ದಾರೆ. ಹಳಪೇಟಿ ಚಿಂತಾಮಣಿ ದಂಪತಿಗಳು ಬ್ರಾಹ್ಮಣರು. ಅವರು ಇಡೀ ಬದುಕನ್ನ ಬಸವ ತತ್ವಕ್ಕಾಗಿ ಶ್ರಮಿಸಿದ ಒಂದು ಕುಟುಂಬ, ಅದು ಧಾರವಾಡದ ಕುಟುಂಬ. ಮತ್ತೆ ಏಕೆ ಬೆಳಗಾವಿಯ ರಾಮ್ ಜಾಧವ್ ಎನ್ನುವ ವ್ಯಕ್ತಿ, ಮರಾಠ ಸಮುದಾಯದ ವ್ಯಕ್ತಿ, ಬಸವಣ್ಣನ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಅಷ್ಟೇ ಏಕೆ ನಮ್ಮ ಹಾಲುಮತ ಸಮಾಜದ ಸಜ್ಜಲಗುಡ್ಡದ ಶರಣಮ್ಮ ನಿಜವಾಗ್ಲೂ ರೋಮಾಂಚನ ಆಗತ್ತೆ. ಅವರೆಲ್ಲ ಬಸವಣ್ಣನ ವಿಚಾರಗಳನ್ನ, ಅವರ ಲಿಂಗನಿಷ್ಠೆಯನ್ನ ಅವರ ಬದುಕಿನಲ್ಲಿ ಆಚರಿಸಿಕೊಂಡಲ್ಲ, ಅದು ನಿಜವಾಗ್ಲೂ ರೋಮಾಂಚನ ಆಗತ್ತೆ. ಅಷ್ಟೇ ಏಕೆ ತಮಗೆ ಗೊತ್ತಿರಬಹುದು, ಇನ್ಫೋಸಿಸ್ ಸಂಸ್ಥೆಯ ಒಡತಿ ಸುಧಾ ಮೂರ್ತಿಯವರು ಹುಬ್ಬಳ್ಳಿಯ BUB ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಅವರು BE ಮೆಕ್ಯಾನಿಕ್, ಅವರೊಬ್ಬರೇ ಒಂದೇ ಹುಡುಗಿ. ಆವಾಗ ಈಗ ಹೆಂಗಿದೆ, ಹುಡುಗರು ಕೀಟಲೆ ಮಾಡೋದು ಹಾಗೂ ಇತ್ತು. ಆ ಅವಮಾನ ಸಹಿಸಲಾರದೆ ಇನ್ನೇನು ಕಾಲೇಜ್ ಹೋಗಬೇಕು, ತನ್ನ ಬ್ಯಾಗ್ ತಗೊಂಡು ರೆಡಿ ಆಗಬೇಕು, ಇನ್ನು ಸಾಕು ಕಾಲೇಜ್ ಚಕ್ಕರ್ ಹೊಡಿಬೇಕು ಅಂತೇಳಿ ಹೊರಟ ನಮ್ಮ ಸುಧಾ ಮೂರ್ತಿ ಅಕ್ಕನವರಿಗೆ ಒಂದು ವಚನ ಸಿಗತ್ತೆ, ವಚನ ಪುಸ್ತಕ ಸಿಗತ್ತೆ. ಅದು ಅಕ್ಕ ಮಹಾದೇವಿ ವಚನ. ಅದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯ, ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೆರೆ ತ್ವರೆಗಳಿಗಂಜಿದೊಡೆಯಂತೆಯ, ನೆರೆ ತ್ವರೆಗಳಿಗಂಜಿದೊಡೆಯಂತೆಯ, ನೆರೆ ತೊರೆಗಳಿಗಂಜಿದೊಡೆಯಂತೆಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯ, ಸಮುದ್ರದ ತಡದಲ್ಲಿ ಮನೆಯ ಮಾಡಿ ನೊರೆ ತೊರೆಗೆ ಅಂಜಿದೊಡೆಯಂತೆಯ. ಈ ಒಂದು ವಚನ ಸುಧಾಮೂರ್ತಿ ಅಂತವರನ್ನು ತಯಾರು ಮಾಡ್ತೈತೆ ಅಂದ್ರೆ ವಚನ ಸಾಹಿತ್ಯದಲ್ಲಿ ಎಂಥ ಒಂದು ಸತ್ವ ಇರಬೇಕು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ಇದಕ್ಕಿಂತ ಮುಂಚೆ ಕೆಲವೊಂದು ಬಸವಣ್ಣವರ ಜನನ ಮತ್ತೆ ಎರಡು ಉದಾಹರಣೆ ಹೇಳಿ ನನ್ನ ಮುಂದಿನ ಅನುಭವ ಹಂಚ್ಕೊಳ್ತಾ ಇದ್ದೀನಿ. ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ನಾ ಎಲ್ಲ ತಮಗೆ ಗೊತ್ತಿದ್ದಂತೆ ವಿಷಯಗಳು ಹೇಳ್ತೀನಿ, ಯಾವುದು ಹೊಸದಿರೋದಿಲ್ಲ. ಆದ್ರೆ ಮತ್ತೆ ಮತ್ತೊಮ್ಮೆ ನೆನಪು ಮಾಡೋದು ಕೆಲಸ ಅಷ್ಟೇ. ಅದು ಬಸವನ ಬಾಗೇವಾಡಿ ಒಂದು ಅಗ್ರಹಾರ ಪಟ್ಟಣವಾಗಿತ್ತು, ತಮಗೆಲ್ಲ ಗೊತ್ತಿದೆ. ಮಾದರ ಕೇತ ಎನ್ನುವ ಒಬ್ಬ ವ್ಯಕ್ತಿ ಬಸವನ ಬಾಗೇವಾಡಿಯ ಬ್ರಾಹ್ಮಣರ ಓಣಿಯಲ್ಲಿ ಹೋಗ್ತಾ ಇರ್ತಾನೆ. ಹೋಗುವ ಸಂದರ್ಭದಲ್ಲಿ ಆವಾಗ ದಲಿತರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಹಿಂದ ಕಸಬರಗೆ ಕಟ್ಟಿದ್ರು, ಅಂದ್ರೆ ಅವ್ರು ನಡೆದ ಇದು ಜಗ ಸ್ವಚ್ಛ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಆವಾಗ ಮಾದರ ಕೇತ ಬ್ರಾಹ್ಮಣರ ಓಣಿಯಲ್ಲಿ ಬರ್ತಾನ. ಏನೋ ಗಂಟೆಯ ಶಬ್ದ, ಪೂಜೆಯ ಶಬ್ದ, ಪೂಜೆಯ ಹಾಡುಗಳು ಏನೋ ಕೇಳ್ತಾನ. ಕುತೂಹಲ ಆಗತ್ತೆ ಅವನಿಗೆ. ಮಾದರ ಕೇತನಿಗೆ ಲಕ್ಷ ಕೊಟ್ಟು ಕೇಳ್ಕೊತ ನಿಂದಿರ್ತಾನ. ಅದು ಹಿಂಗಿದೆಯಲ್ಲ, ಅವಾಗ ಯಾರು ಕೇಳಬಾರ್ದು ವೇದಗಳನ್ನ, ದಲಿತರು ಕೇಳಬಾರ್ದು. ಆ ಕಾಲಕ್ಕೆ ನಾವು ದಲಿತರೇ ಇದ್ದೇವೆ, ಲಿಂಗಾಯತರು ಕೂಡ ದಲಿತರೇ, ಕೇಳಬಾರ್ದು ಅಂತ ಪರಂಪರೆ ಇದ್ದಾಗ ಅಲ್ಲಿ ಬ್ರಾಹ್ಮಣರ ಓಣಿಯಲ್ಲಿ ಮೀಟಿಂಗ್ ಮಾಡ್ತಾರ. ಒಂದು ಅಗ್ರಹಾರದ ಅಧಿಪತಿಯಾಗಿದ್ದ ಮಾದರಸನ ಕಡೆ ಒಂದು ಕಂಪ್ಲೇಂಟ್ ಬರುತ್ತೆ, ಅಂದ್ರೆ ತಕರಾರು ಬರುತ್ತೆ. ಹಿಂಗ ಮಾದರ ಕೇತ ನಮ್ಮ ಓಣಿಯಲ್ಲಿ ಹೋಗಿದ್ದಾನ, ಅವನ ಮೇಲೆ ಒಂದು ಕಠಿಣ ಕ್ರಮ ತಗೋಬೇಕು ಅಂತೇಳಿ. ಅವಾಗ ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೋತಾರ. ಅದಕ್ಕೆ ಶಿಕ್ಷೆ ಏನು ಗೊತ್ತೇನು? ಕಾಯ್ದ ಶಿಕ್ಷೆಯನ್ನು ಕಿವಿಯಲ್ಲಿ ಹಾಕೋದು. ಅದು ಸಾಮಾನ್ಯ ಶಿಕ್ಷೆ ಅಲ್ಲ, ಅಂತ ಶಿಕ್ಷೆಯನ್ನು ವಿಧಿಸಲು ನಿರ್ಧಾರ ಮಾಡ್ತಾರ. ಆದರೆ ಅದು ಆ ಮಾದರ ಕೇತನ ಸುದೈವ ಏನೋ ಅದೇ ಸಮಯದಲ್ಲಿ ಬಸವಣ್ಣ ಜನಿಸ್ತಾನೆ. ಅವರ ಬಂದು ಹೇಳ್ತಾರೆ, ಬಸವಣ್ಣ ನಿನಗೆ ಗಂಡು ಮಗು ಜನಿಸಿದೆ ಅಂತ ಹೇಳುವ ಸಂತೋಷದ ಸುದ್ದಿಯಲ್ಲಿ ಮಾದರಸ ಒಂದು ನಿರ್ಧಾರಕ್ಕೆ ಬರ್ತಾನ. ಮಾದರ ಕೇತನಿಗೆ ಆದ ಶಿಕ್ಷೆಯನ್ನ ಬಿಡಬೇಕು, ಅಂದ್ರೆ ಮಾಫ್ ಮಾಡಬೇಕು ಅಂತ ನಿರ್ಧಾರ ಆಗತ್ತೆ. ಅಂದ್ರೆ ಬಸವಣ್ಣನ ಹುಟ್ಟೇನಿತ್ತಲ್ಲ, ಅವ ದೀನ ದಲಿತನ ಉದ್ಧಾರ ಮಾಡುವಾಗೆ ಹುಟ್ಟಿದಂತಹ ಒಂದು ಉದಾಹರಣೆ. ಇಂಥ ಸಾಕಷ್ಟು ಬದುಕಿನಲ್ಲಿ ಬಸವಣ್ಣನ ಬದುಕಿನಲ್ಲಿ ಬರ್ತಾವು. ಇನ್ನೊಂದು ಬಸವ ಕಲ್ಯಾಣದ ಒಂದು ಬೀದಿಯಲ್ಲಿ, ಅದು ಹೊಲೆಯ ನಾಗಿದೇವ ಅಂತ ಹೇಳಿ ಒಂದು ವ್ಯಕ್ತಿ. ಇದು ಸುಮ್ಮನೆ ರಿಮೆಂಬರ್ ಮಾಡ್ತೀನಿ, ಗೊತ್ತಿರಲಿ ಅಂತ ನಿಮಗೆಲ್ಲ ಗೊತ್ತಿರತ್ತೆ. ಹೊಲೆಯ ನಾಗಿದೇವ ಎನ್ನುವ ವ್ಯಕ್ತಿ ಅಲ್ಲಿ ಅಂದ್ರೆ ಸಮಾಜ ಅಂದ್ರೆ ರಾಜ ಬೀದಿಯಲ್ಲಿ ಹೋಗ್ತಿರ್ತಾನ. ಆವಾಗಲೂ ಇದೇ ಸಂಸ್ಕಾರ ಇತ್ತು, ಬಸವ ಕಲ್ಯಾಣದಲ್ಲಿ ಹೆಂಗಿತ್ತು ಅಲ್ಲೇ ಇತ್ತು. ಆ ನಾಗಿದೇವನಿಗೆ ಅಲ್ಲಿ ಜನ ಕಲ್ಲು ಕಟ್ಟಿಗೆ ಏನ್ ಸಿಗತ್ತೆ ಅಂತ ತಗೊಂಡು ಹೊಡಿತಾರೆ. ಹೊಡೆದಾಗ ಕಣ್ಣಿಗೆ ರಕ್ತ ಬರುತ್ತೆ, ತಲೆಗೆ ಬರುತ್ತೆ, ಎಲ್ಲ ಬೀಳತ್ತೆ, ಮೂರ್ಛೆ ಹೋಗಿ ಬೀಳ್ತಾನೆ ಹೊಲೆಯ ನಾಗಿದೇವ. ಆ ಸುದ್ದಿ ಬಸವಣ್ಣನಿಗೆ ತಲುಪತ್ತೆ. ಬಸವಣ್ಣ
ಓಡೋಡಿ ಬರ್ತಾನೆ ಓಡೋಡಿ ಬರ್ತಾನೆ ಓಡೋಡಿ ಬರ್ತಾನೆ ಬಂದು ಹೊಲೆಯ ನಾಗಿದೇವನ ತಲೆ ತನ್ನ ತೊಡೆಯ ಮೇಲೆ ಇಟ್ಕೊಳ್ತಾನೆ. ಇದು ಇತಿಹಾಸದಲ್ಲಿ ನಡೆದ ಘಟನೆ. ಆವಾಗ ಹೊಲೆಯ ನಾಗಿದೇವ ಬಂದೆಯ ಬಸವಣ್ಣ, ಬಂದೆಯ ಬಸವಣ್ಣ ಅಂದ್ರೆ ಬಸವಣ್ಣ ಅಂತಾರೆ. ಏನಂತಾರೆ ಅಂದ್ರೆ ನಾನೇ ಬಸವಣ್ಣ ಎನ್ನುವುದು ನಿನಗೆ ಹೇಗೆ ಗೊತ್ತಾಯ್ತು ಅಂತ. ಆವಾಗ ಹೊಲೆಯ ನಾಗಿದೇವಂತನ ಈ ಕಲ್ಯಾಣದಲ್ಲಿ ಬಿದ್ದವರನ್ನು ಮೇಲೆತ್ತುವ ವ್ಯಕ್ತಿಗಳು ನಿನ್ನನ್ನು ಬಿಟ್ಟು ಮತ್ತಾರಿದ್ದಾರೆ. ಅಂದ್ರೆ ಬಸವಣ್ಣ ಅಂದ್ರೆ ಅದು ಸಾಮಾನ್ಯ ಅಲ್ಲ. ಆ ಕಾರಣಕ್ಕಾಗಿ ನಾವು ಬಹಳ ಪುಣ್ಯವಂತರು ಬಸವನ ಬಗ್ಗೆ ಹೇಳು. ನಾನು ಯಾಕೆ ನೋಟ್ಸ್ ಮಾಡ್ಕೊಂಡು ಬಂದೀನಿ ಅಂದ್ರೆ ನಾ ಕೆಲವೊಂದು ವಿಷಯಗಳನ್ನು ಮಾತಾಡುವಾಗ ಬೇರೆ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಮುಂಜಾನೆ ನಾನು ಇವ್ರಿಗೆ ಕೇಳಿದೆ, ಡಾಕ್ಟರ್ ಮಡಿಕೇಶ್ವರಿಗೆ, ನಾ ಏನ್ ಮಾತಾಡ್ಬೇಕು ಅಂತ. ಇಲ್ಲ ನೀವು ಸಮಾಜದ ಬಗ್ಗೆ ಮಾತಾಡ್ರಿ, ದಲಿತರ ಬಗ್ಗೆ ಮಾತಾಡ್ರಿ ಅಂತ ಕೇಳಿದ್ದೆ ತಡ ಯಾಕಾರ ಅವ್ನು ಕೇಳಿ ಅನ್ಸ್ತ ನನಗೆ. ಒಂದ್ 50 ವಚನ ಬಿಟ್ಟಾನ, 4 ವಿಡಿಯೋ ಬಿಟ್ಟಾನ. ಬ್ಯಾಡಿ ಒಮ್ಮೆ 11ಕ್ಕೆ ಬಿಟ್ಟು 12 ಬಿಟ್ಟು 3ಕ್ಕೆ ಬಿಟ್ಟು ಮತ್ತೆ ಈಗ ಬರ ಒಂದು ಬಿಟ್ಟಾನ. ದಯವಿಟ್ಟು ಅದು ಮಾತಾಡಬಾರ್ದು ಅಂತ ನಿರ್ಧಾರ ಮಾಡಿ ನಾನು ನನ್ನದೇ ಆದ ವಿಚಾರಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಬಂದಿದ್ದೀನಿ. ಮತ್ತೆ ನಮಗೆಲ್ಲ ಗೊತ್ತಿರಬೇಕು, 3 ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ ನಾನು ಬಸವಣ್ಣರ ವಿಚಾರದಲ್ಲಿ. ಒಂದು ಮಹಿಳೆಯರಿಗಾಗಿ ಮಾಡಿದ ಕೆಲಸ, ಮತ್ತೊಂದು ದಲಿತರಿಗಾಗಿ ಮಾಡಿದ ಕೆಲಸ, ಮತ್ತು ಕಾಯಕದ ಕಲ್ಪನೆ ಕುರಿತು ಮಾತಾಡ್ತೇನೆ. ಆದರೆ ಬಸವಣ್ಣ ಏನು ಅನ್ನೋದು ದೊಡ್ಡ ಮಹಾಪುರುಷರು, ವಿದ್ವಾಂಸರು ಸಾಕಷ್ಟು ಅವ್ರ ಬಗ್ಗೆ ಮಾತನಾಡಿದರೆ ಆ ಕೆಲವೊಂದು ವಚನಗಳಿರಬಹುದು, ಜಾನಪದ ಗೀತೆ ಇರಬಹುದು, ಅವರು ತಮ್ಮ ಮುಂದೆ ಪ್ರಸ್ತಾಪ ಮಾಡಿ ನಾ ಮುಂದೆ ಹೋಗ್ತಾ ಇದ್ದೀನಿ. ಜಾನಪದರು ಬಸವಣ್ಣನವರು ಅಂತಾರೆ, ಎಲ್ಲಾ ಬಲ್ಲಿದನಯ್ಯ ಕಲ್ಯಾಣ ಬಸವಣ್ಣ ಚೆಲ್ಲಿದನು ಶಿವ ಬೆಳಕ ಜಗದೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು ಎಂದು ಜಾನಪದ ಹಾಡ್ತಾರೆ. ಅಂದ್ರೆ ಬಸವಣ್ಣನ ಜಾನಪದರು ಇಲ್ಲಿವರೆಗೂ ಜೀವಂತವಾಗಿಟ್ಕೊಂಡು ಸಾಕಷ್ಟು ಉದಾಹರಣೆ. ಎತ್ತುವಾಗ ಬಸವ, ಬಿತ್ತುವಾಗ ಬಸವ, ಬಸವಣ್ಣನ ಕುಟ್ಟುವಾಗ, ಬೀಸುವಾಗ ಎಲ್ಲ ಸಮಯದಲ್ಲಿ ಬಸವಣ್ಣನ ಹಂತಿ ಹೊಡೆಯುವಾಗ ಹಲೆಲೆ ಬಸವ ಹಲೆಲೆ ಅಂತೇನುವಂತ ಹಾಡುವರು ಎಲ್ಲ ಬಸವಣ್ಣನ ಜಾನಪದರು ಇಲ್ಲಿವರೆಗೂ ಜೀವಂತವಾಗಿ ಇಟ್ಕೊಂಡಿದ್ದಾರಲ್ಲ. ಮತ್ತೆ ಸಿದ್ದಯ್ಯ ಪುರಾಣಿಕ ಅಂತ ಹೇಳಿ ಒಬ್ರು ಸಾಹಿತಿಗಳು, ನಾ ಸ್ವಲ್ಪ ತಪ್ಪಬಹುದು ಅಂತ ಇಲ್ಲೆಲ್ಲ ಓದ್ತಾ ಇದ್ದೀನಿ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ನಿತ್ಯುಸಿರೆಯ ತೊಳಗಿಸ ಬಂದೆ, ಹೆಣ್ಣಿನ ಕಂಬನಿ ಒರೆಸಲು ಬಂದೆ, ದೀನರ ಬಾಳನ್ನು ಮುಸುಕಿದ ಕತ್ತಲೆಯನ್ನು ತೊಲಗಿಸ ಬಂದೆ, ಮುಂದೆ ಅಂತಾರ ಎಲ್ಲಾಡಿ ಬಂದೆ ಬಸವಣ್ಣ ಅಂದ್ರೆ ಒಟ್ಟು ಬಸವ ಬೆಳಕಾಗಿತ್ತಾನ ಜಗತ್ತಿಗೆ ಅಂತ ಮಾತನ್ನ ಅಲ್ಲಿ ಹೇಳ್ತಾರೆ. ಶಿವರುದ್ರಪ್ಪನ ಒಂದು ಕಡೆ ಅದೇ ಶಿವರುದ್ರಪ್ಪನವರು ಕುವೆಂಪು ಅವರ ಶಿಷ್ಯರು. ಇರಬಹುದು ಬಸವಣ್ಣ ನಿನಗಿಂತ ದೊಡ್ಡವರು, ಇರಬಹುದು ಬಸವಣ್ಣ ನಿನಗಿಂತ ದೊಡ್ಡವರು, ಆಧ್ಯಾತ್ಮದ ತುತ್ತ ತುದಿಯೇನೇರಿ ಬಟ್ಟ ಬಯಲಾದವರು. ಇರಬಹುದು ಬಸವಣ್ಣ ನಿನಗಿಂತ ದೊಡ್ಡವರು, ಆಧ್ಯಾತ್ಮದ ತುತ್ತ ತುದಿಯೇನೇರಿ ಬಟ್ಟೆ ಬಯಲಾದವರು. ಒಂದು ಮಾತು ಹೇಳ್ತಾರೆ, ಇರಲಾರರೆಂದು ಬಸವಣ್ಣ ನಿನ್ನಂತೆ ಈ ಸಮಾಜದ ಅಂಕು ಡೊಂಕುಗಳನ್ನು ಯಾವುದೇ ಮುಚ್ಚು ಮರೆಯಿಲ್ಲದೆ ತಿದ್ದಿ ಬೀಸಾಡಿದ ವ್ಯಕ್ತಿಗಳು ಯಾರು ಇಲ್ಲ ಅಂತೇಳಿ ಜಿ.ಎಸ್. ಶಿವರುದ್ರಪ್ಪನವರು ತಮ್ಮ ವಚನದಲ್ಲಿ ಒಂದೊಂದು ಕಾವ್ಯದಲ್ಲಿ ಹೇಳ್ತಾರೆ. ಹೀಗೆ ಬಸವಣ್ಣರ ಬಗ್ಗೆ ಎಲ್ಲಾ ಕಡೆ ಒಬ್ಬರೇ ಇಬ್ಬರೇ ಕುವೆಂಪು ಅವರು ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ, ಬಟ್ಟೆಗೆಟ್ಟವರ ದೊಂದಿದಕ್ಕಾಗಿ 8 ಶತಮಾನಗಳ ಹಿಂದೆ ಅನ್ನುವಂಥ ಮಾತು. ಇವೆಲ್ಲ ಬಸವಣ್ಣರ ಬಗ್ಗೆ ಈ ಸಮಾಜ ಹೊಂದಿದ ಕಲ್ಪನೆ ಇದೆ. ನಮಗೆ ಬಾಗೇವರಿಗೆ ಎಲ್ಲ ಅರ್ಥ ಆಗಬೇಕು, ಸುಮ್ಮನೆ ಹಾಗೆ ಹೇಳ್ತಾ ಇದ್ದೀನಿ. ಆರ್ಥರ್ ಮೈಲ್ಸ್ ಅನ್ನುವಂಥ ಒಬ್ಬ ಫ್ರೆಂಚ್ ತತ್ವಜ್ಞಾನಿ ಹೇಳ್ತಾನ, ಅದು ಇಂಗ್ಲಿಷ್ ನಲ್ಲಿದೆ. ವಾಟ್ ಎವರ್ ಲೆಜೆಂಡ್ ಮೇ ಸೇ ಅಬೌಟ್ ಲಾರ್ಡ್ ಬಸವ, he might be called as Martin Luther King of India. He is a first free thinker of India. ಅಂದ್ರೆ ನೀವು ಬಸವಣ್ಣನ ಬಗ್ಗೆ ಏನೇ ಪವಾಡಗಳನ್ನು ಹೇಳಿ ಏನೇ ಹೇಳಿ, ಅವನು ಅಮೆರಿಕದ ಮಾರ್ಟಿನ್ ಲೂಥರ್ ಕಿಂಗ್ ಇದ್ದ ಹಾಗೆ. ಮಾರ್ಟಿನ್ ಲೂಥರ್ ಕಿಂಗ್ ಅಲ್ಲಿ ಸಮಾಜವಾದಿಯಾಗಿದ್ದ, ಸಮಾಜ ಸುಧಾರಕನಾಗಿದ್ದ. ಅದೇ ರೀತಿ ಭಾರತದ ಈ ಬಸವಣ್ಣ ಭಾರತ ದೇಶದ ಪ್ರಥಮ ಸ್ವತಂತ್ರ ವಿಚಾರವಾದಿ ಅಂತ ನಾವ್ಯಾರು ಅಲ್ಲಗಳೆಯಬಾರದು ಅಂತದನ್ನ ಬೇರೆ ದೇಶದವರು ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ಕಂಬಾರ್ ಅವರು ತಮ್ಮ ಒಂದು ಲೇಖನದಲ್ಲಿ ಬರೀತಾರೆ, ಜಗತ್ತಿನ ಅದೆಷ್ಟೋ ಭಾಷೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಗೊತ್ತಿದ್ದ ಹಾಗೆ 300 ಭಾಷೆಗಳು ಈಗಾಗಲೇ ನಶಿಸಿ ಹೋಗ್ತಾ ಇದ್ದಾವೆ. ಎಷ್ಟೋ ಭಾಷೆಗಳು ನಶಿಸುವ ಹಂತದಲ್ಲಿದ್ದಾವೆ. ಆದ್ರೆ ಕನ್ನಡ ಭಾಷೆಗೆ ಇನ್ನೂ ನಶಿಸಿಲ್ಲ. ಯಾಕಂದ್ರೆ ವಚನ ಸಾಹಿತ್ಯವಂತ ಗಟ್ಟಿಯಾದ ಸಾಹಿತ್ಯವನ್ನ ಈ ಕನ್ನಡ ನಾಡಿಗೆ ಕೊಟ್ಟಂತ ಬಸವಣ್ಣ ಆ ಕಾರಣಕ್ಕಾಗಿ ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯ ನಶಿಸಿ ಹೋಗುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ನಮ್ಮಲ್ಲಿ ಒಂದು ವಿಷಯ ಮಾತಾಡ್ತವ್ರು ಮತ್ತೆ ಈ ಕನ್ನಡ ವಿಷಯ ಇರ್ಬೋದು, ಇಂಗ್ಲಿಷ್ ಮೀಡಿಯಂ ವಿಷಯ ಇರ್ಬೋದು ಮಾತಾಡ್ಬೋದು, ನನ್ನ ದಾರಿ ತಪ್ಪುತ್ತದೆ ಅಂತ ಹೇಳಿ ಇಷ್ಟೇ ಹೇಳ್ತೀನಿ ವಿಷಯಗಳನ್ನ. ಮತ್ತೆ
ಈಗ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಕಟ್ತಾರ, ತಮಗೆಲ್ಲ ಗೊತ್ತಿದೆ. ಎಲ್ಲ ಶರಣರಿಗೆ ಸಮಾನ ಅವಕಾಶ ಕೊಡ್ತಾರ. ವಿಶೇಷವಾಗಿ ಮಹಿಳೆಯರನ್ನ ಮಹಾದೇವಿ ಎಂದ ಜಗತ್ತಿನ ಏಕೈಕ ಮಹಾಪುರುಷ ಬಸವಣ್ಣ. ನಿಮ್ಗೆಲ್ಲ ಗೊತ್ತಿರಲಿ, ಅನುಭವ ಮಂಟಪದಲ್ಲಿ ಪುರುಷರಿಗೆ ಸಮಾನವಾಗಿ ಸ್ತ್ರೀಯರನ್ನ, ವಿಶೇಷವಾಗಿ ಹಿಂದುಳಿದ ಶರಣೆಯರನ್ನ ಆಯ್ದಕ್ಕಿ ಲಕ್ಕಮ್ಮ, ಸೂಳೆ ಸಂಕವೆ, ಕದಿರೆ ರಮ್ಮವೆ, ಒಬ್ಬರೇ 36 ಶರಣರು ವಚನ ಸಾಹಿತ್ಯವನ್ನು ರಚಿಸಿದ್ದು ಸಾಮಾನ್ಯ ಸಂಗತಿ ಅಲ್ಲ. ಅವರೆಲ್ಲ ಓದು ಬರೆಯಲಾರದ ವ್ಯಕ್ತಿಗಳು. ಅಂಥವರನ್ನ ವಚನ ಸಾಹಿತ್ಯಕ್ಕೆ ಪ್ರೇರೇಪಿಸಿದ ಬಸವಣ್ಣ ಹಾಗೂ ಅವರ ಸಮಕಾಲೀನ ಶರಣರ ಅದ್ಭುತ ಅದು. ಒಂದು ಕಡೆ ಸಿದ್ದರಾಮೇಶ್ವರು ಮಹಿಳೆಯರ ಸಾಕ್ಷಾತ್ ದೇವರಂತ. ಆ ಶರಣರು ಕೊಟ್ಟ ಗೌರವ ಜಗತ್ತಿನಲ್ಲಿ ಯಾರು ಕೊಟ್ಟಿಲ್ಲ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಬಂದು ಕೂತ್ತೀರಿ, ಇಲ್ಲಿ ಕೂತ್ ಮಾತಾಡ್ತೀರಿ, ವೇದಿಕೆ ಮೇಲೆ ಹೋಗ್ತೀರಿ, ಶಿಕ್ಷಕರಾಗಿರಿ, ಏನೇನಾಗಿರಿ, ಅದಕ್ಕೆಲ್ಲ ಬಸವಣ್ಣನೇ ಕಾರಣ. ಬಸವಣ್ಣನವರನ್ನ ನಾವು ಯಾರು ಮರಿಬಾರ್ದು. ವಿಶೇಷವಾಗಿ ಹೆಣ್ಮಕ್ಳು ಬ್ರಾಹ್ಮಣ ಪದ್ಧತಿಯಲ್ಲಿ ತಮ್ಗೆ ಗೊತ್ತಿದೆ, ಮುಟ್ಟಾದಾಗ 5 ದಿವಸ 10 ದಿವಸ ಒಳಗಡೆ ಬರುವುದಿಲ್ಲ. ಆ ಮುತ್ತು ಲಿಂಗಾಯತ ಧರ್ಮದಲ್ಲಿಲ್ಲ, ವಿಶೇಷವಾಗಿ ಬಸವ ಧರ್ಮದಲ್ಲಿಲ್ಲ. ಅದರಲ್ಲಿ ಕಾರಣ ಇಷ್ಟೇ, ಅದಕ್ಕೆ ಬಸವಣ್ಣ. ನಾವು ಬಸವಣ್ಣ ಎಲ್ಲ ನೆನೆಸ್ಬೇಕು ಹೆಣ್ಮಕ್ಳು ವಿಶೇಷವಾಗಿ. ಅದು ಬಹಳ ಅದ್ಭುತ. ಅದು ಬಸವಣ್ಣನ ಹೇಳಿದ್ರೆ ರೋಮಾಂಚನ ಆಗತ್ತೆ. ಮಹಿಳೆಯರು ವಿಶೇಷವಾಗಿ, ಮಹಿಳೆಯರು ಪದೇ ಹೇಳ್ತಾರೆ, ಮಹಿಳೆಯರು ವಿಶೇಷವಾಗಿ ಬಸವಣ್ಣನ ನೆನೆಸಬೇಕು. ಬಸವಣ್ಣನ ಬಿಟ್ಟು ನಮ್ಗೆ ಏನೂ ಇಲ್ಲ. ಯಾಕಂದ್ರೆ ನಮ್ಗೆ ಸ್ವತಂತ್ರ ಕೊಟ್ಟವ ಮಹಿಳೆಯರಿಗೆ. ಪುರುಷರಿಗೆ ಸಮಾನವಾಗಿ ಲಿಂಗ ದೀಕ್ಷೆಯನ್ನು ಮಾಡಿದ, ದೇವರನ್ನ ಕೈಯಲ್ಲಿ ತಂದು ಕೊಟ್ಟ. ನಮಗೆ ದೇವಾಲಯಗಳ ಪ್ರವೇಶ ಇರಲಿಲ್ಲ ಕಾರಣಕ್ಕೆ. ಯಾಕೆ ದೇವಾಲಯಗಳ ಪ್ರವೇಶ ಇಲ್ಲ? ದೇಹವೇ ದೇವಾಲಯ ಎನ್ನುವ ಮೂಲಕ ಆ ಕರಸ್ಥಳಕ್ಕೆ ಲಿಂಗವನ್ನು ತಂದು ಕೊಟ್ಟು ಬಸವಣ್ಣ. ಆ ಬಸವಣ್ಣನವರು ನಾವೆಲ್ಲ ನೆನೆಸಬೇಕು, ಕೃತಜ್ಞರಾಗಿರ್ಬೇಕು. ಆ ವಿಷಯದಲ್ಲಿ ಮತ್ತೆ ಹೇಳಬೇಕು ಅಂದ್ರೆ ಬಸವಣ್ಣ ದೀನ ದಲಿತರನ್ನ ಮತ್ತೆ ಹಿಂದುಳಿದವರನ್ನ ಈ ಸಮಾಜದ ಮುಖ್ಯ ವಾಹಿನಿಗೆ ತರಲು ಪ್ರಯತ್ನಿಸಿದ ಜಗತ್ತಿನಲ್ಲಿ ಯಾರೂ ಪ್ರಯತ್ನಿಸಿಲ್ಲ. ಇದು ತಮಗೆ ಗೊತ್ತಿರಲಿ. ಇಂದಿಗೂ ಕೂಡ ದೇವಾಲಯದಲ್ಲಿ ನಾವು ದಲಿತರನ್ನ ಲಿಂಗಾಯತರಲ್ಲೇ ಒಳಪಂಗಡರು ನಾವು ದೇವಾಲಯಕ್ಕೆ ಕರ್ಕೋದಿಲ್ಲ. ಅಂತ ಪರಿಸ್ಥಿತಿ ಇದೆ. ಎಲ್ಲಿ ಲಿಂಗಾಯತರಂದೇವಂದ್ರ ಬಹಳ ಮತ್ತೆ ಮಾತಾಡ್ತೇನೆ, ಸ್ಪಷ್ಟವಾಗಿ ಮಾತಾಡ್ತೇನೆ. ಕೆಲವೊಂದು ವಿಷಯಗಳನ್ನ ನಾ ಏನ್ ಮಾತಾಡ್ತೀನಿ ಅದೆಲ್ಲ ಬಸವಣ್ಣ ವಿಚಾರಗಳು. ಏನು ಬೈದ್ರೆ ಬಸವಣ್ಣ ಬೈಬೇಡ್ರಿ. ಮತ್ತೆ ಏನಾಗತ್ತೆ ಅಂದ್ರೆ ಲಿಂಗಾಯತರಲ್ಲಿ ಎಲ್ಲ ಹೀಗೆ ಹೇಳ್ಕೊತ ಹೋದ್ರೆ ಒಳಪಂಗಡಗಳನ್ನು ನಾವು ಸಕ್ಕಾಪಟ್ಟಿ ಒಳಪಂಗಡ ಮಾಡಿಕೊಂಡು ಬಸವಣ್ಣನ ತತ್ವದಿಂದ ದೂರ ಹೋಗ್ತಾ ಇದ್ದೇವೆ. 12ನೇ ಶತಮಾನದ ಬಸವಣ್ಣ ಬಿದ್ದವರನ್ನ, ದಲಿತರನ್ನ, ಶೋಷಣೆಗೆ ಒಳಗಾದವರನ್ನ ಮುಖ್ಯವಾಹಿನಿಗೆ ತರಲು ಸಾಕಷ್ಟು ಪ್ರಯತ್ನ ಪಟ್ಟರು. ಇವನಾರವ ಎಂದೆಸೆಯ, ಇವ ನಮ್ಮವ ಎಂದೆನಿಸೆಯ, ನಮ್ಮ ಮನೆಯ ಮಗನೆನಿಸೆಯ ಅಂತ ಹೇಳಿ. ಅಂದ್ರೆ ಇಡೀ ಜಗತ್ತನ್ನ, ಎಲ್ಲ ಸಮಾಜವನ್ನ, ಪ್ರತಿಯೊಂದು ವ್ಯಕ್ತಿಗಳನ್ನ, ಇದು ಯಾವುದೇ ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಜಾತಿಗೆ, ಎಲ್ಲ ಧರ್ಮಕ್ಕೆ ಸೀಮಿತ ವಿಷಯಗಳು. ಇವನಾರವ ನೆನೆಸೆಯ, ಇವ ನಮ್ಮವ. ಪ್ರತಿಯೊಬ್ಬರು ನಮಗೇನು ಕೊಡ್ಲಿಕ್ಕಾಗ್ತದೆ, ಆದ್ರೆ ಇವ ನಮ್ಮವ ಅನ್ನೋ ಭಾವನೆ ನಮ್ಮಲ್ಲಿ ಬಂದಾಗ ಅದು ಬಸವ ತತ್ವದ ಆಚರಣೆ ಸರಿಯಾಗತ್ತೆ ಅಂತ ಹೇಳ್ತಾರೆ. ಬಸವಣ್ಣನವರು ಶೆಟ್ಟಿ ಎಂಬನೆ ಸಿರಿಯಾಳನ, ಮಾದಾರನೆಂಬನೆ ಚೆನ್ನಯ್ಯನ, ಡೋಹರನೆಂಬನೆ ಕಕ್ಕಯ್ಯನ, ಆನು ಹಾರುವನೆಂದರೆ ನಗುವನಯ್ಯ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣವ್ರು ಎಷ್ಟು ಕಳಕಳಿ ಇರತ್ತಾರೆ. ಅವರೊಂದಿಗೆ ಹೋಗಿ, ದಲಿತರೊಂದಿಗೆ ಹೋಗಿ ಅವರ ವಿಚಾರಗಳನ್ನು ಹೇಳಿ, ನಾನು ಮಾದಾರ ಚೆನ್ನಯ್ಯನ ಮಗನ ಹೇಳ್ತಾರೆ. ಅಂದ್ರೆ ನಾವು ಬ್ರಾಹ್ಮಣ ಅಂದ್ರೆ ನಮ್ಮ ಕುಲ ಸಂಗಮ ದೇವ ನಗತಾನ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಆತ್ಮಸ್ಥೈರ್ಯವನ್ನು ಕೊಡುವ ಕೆಲಸ ಬಸವಣ್ಣನವರು ಮಾಡ್ತಾರೆ. ನಿಜವಾಗ್ಲೂ ಈಗ ಕೆಲವೊಂದು ವಿಷಯಗಳನ್ನ ಮಾತಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಕಷ್ಟು ಕೆಲಸವನ್ನ ಸಂವಿಧಾನಬದ್ಧವಾಗಿ ಮಾಡಿದ್ರು ಕೂಡ ಬಸವಣ್ಣವರು ಎಲ್ಲ ಕೆಲಸವನ್ನು 12ನೇ ಶತಮಾನದಲ್ಲಿ ಮಾಡ್ಯಾರ. ಇದಕ್ಕೆ ನಾವು ಗೌರವ ಪಡಬೇಕು, ಹೆಮ್ಮೆ ಪಡಬೇಕು. ಮತ್ತೆ ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ ಎನ್ನುವ ಮೂಲಕ ಎಲ್ಲ ವಚನಗಳಲ್ಲಿ ದಲಿತರ ಬಗ್ಗೆ, ಶೋಷಿತರ ಬಗ್ಗೆ ತುಂಬಾ ಕಳಕಳಿ ಅನ್ನುವಂತಕ್ಕಂಥ ಬಸವಣ್ಣನವರ ಬಗ್ಗೆ ಅದೆಷ್ಟು ಹೇಳಿದರು. ಮತ್ತೆ ನಮ್ಮ ಇವ್ರು ಹಾಕಿದ ಮಡಿಕೇಶ್ವರ ಡಾಕ್ಟರ್ ವಚನ ಭಾಳ ಟಫ್ ಅನಿಸ್ತ ನನಗೆ. ಅದಕ್ಕೆ ನಾನು ಹೇಳೋದಿಲ್ಲ. ವ್ಯಾಸ ಬೋಯಿತೆ ಮಗ ಅದೆಲ್ಲ ಹೇಳಿಕ್ಕಾಗಲ್ಲ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಬಸವಣ್ಣವರು, ನೆಲವೊಂದೇ ಹೊಲೆಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಶಮನಕ್ಕೆ, ಕುಲವೊಂದೇ ತನ್ನ ತಾನರಿಯದಂಗೆ, ಫಲವೊಂದೇ ಶೌಚದರ್ಶನ ಮುಕ್ತಿಗೆ, ನಿಲುವಂದೇ ಕೂಡಲ ಸಂಗಮ ದೇವ ಎಂದು ಹೇಳುವ ಮೂಲಕ ಒಟ್ಟಾರೆ ಈ ನೆಲದಲ್ಲಿ ನಾವು ಬದುಕಿದ್ದೇವೆ, ಎಲ್ಲರೂ ಒಂದೇ. ನಾವು ತಳಮಟ್ಟಕ್ಕೆ ಹೋಗಿ ಶೌಚಾಶಯಕ್ಕೆ ಹೋಗ್ಲಿಕ್ಕೆ ನಾವು ಎಲ್ಲ ಒಂದೇ, ನೀರು ಒಂದೇ, ಗಾಳಿ ಒಂದೇ, ಇದೆಲ್ಲ ಒಂದೇ ಆದಾಗ ನಮಗೆ ಭೇದ ಭಾವ ಏಕೆ ಅನ್ನುವಂಥ ಬಸವಣ್ಣನವರ ವಿಚಾರಗಳನ್ನ ಹೇಳಬೇಕಾಗತ್ತೆ.
ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಬಹುಶಃ ವೈಯಕ್ತಿಕ ವಿಷಯಗಳಂತ ತಿಳ್ಕೊರಿ ಅಥವಾ ಸಾಮಾಜಿಕ ಕಳಕಳಿ ವಿಷಯಗಳಂತ ತಿಳ್ಕೊರಿ. ಇಲ್ಲಿ ಕಳೆದ 2 ವರ್ಷದ ಹಿಂದೆ ಮಹಾಂತ ಸ್ವಾಮಿಗಳಂತೆ ಬಹುಶಃ ಕೇಳಿರಿ. ಅವರಿಲ್ಲಿ ಪ್ರವಚನ ಕೇಳಿದ್ರು. ಪ್ರವಚನದಲ್ಲಿ ಯಾರ್ಯಾರೋ ಪ್ರಸಾದ ಕಲಿತರು, ಯಾರ್ಯಾರ್ದೋ ಮನೆಗೆ ಹೋಗ್ತಿದ್ರು. ಇಲ್ಲಿ ದಲಿತ ಕೇರಿಗೆ ಒಂದು ವಿದ್ಯಾರ್ಥಿ ದಿವಸ ವಿಭೂತಿ ಹಸ್ಕೊಂಡ್ ಬರ್ತಿತ್ತು, ಲಿಂಗ ಕಟ್ತಿತ್ತು, ದಿವಸ ಪ್ರವಚನ ಬರ್ತಿತ್ತು. ನಾನು ಅಬ್ಸರ್ವ್ ಮಾಡ್ತಿದ್ದೆ. ಆಕೆ ದಿವಸ ಕೇಳ್ತಿದ್ರು ಮಹಾಂತ ಸ್ವಾಮಿಗಳಿಗೆ, ನಮ್ಮ ಮನೆಗೆ ಪ್ರಸಾದಕ್ಕೆ ಬರಿ, ನಮ್ಮ ಮನೆಗೆ ಪ್ರಸಾದಕ್ಕೆ ಬರಿ. ಯಾರೂ ಹಚ್ಕೊಳ್ಳಿಲ್ಲ. ಕೊನೆಗೆ ಯಾರೋ ನನ್ನ ಹೆಸರು ಕಲ್ಯಾಣ ಶೆಟ್ಟಿ ಕರ್ಕೊಂಡು ಹೋಗ್ತಾರ ಅಂತ. ಮತ್ತೆ ನಾ ಸ್ವಾಮಿಗಳು ಹೇಳಿದೆ, ನಾನು ಬರ್ತೀನಿ ಅವ್ರ ಜೊತೆಗೆ, ನೀವು ಬರ್ಲಿಕ್ಕೆ ತಯಾರಿ? ನಾನು ಬರ್ತೀನಿ, ನನಗೇನಾಗೋದ ನಾ ಸ್ವಾಮಿ ಹೇಳಿದ್ರು. ಗಜಕೋಶ ಅನ್ನುವಂಥ ಫ್ಯಾಮಿಲಿ ಅದು ಇಲ್ಲಿ ಬಾಗೇವಾಡಿಯಲ್ಲಿ. ಒಂದಿಷ್ಟು ಜನ ಹೇಳಿದ್ರೆ ನಾನು ಬರ್ತೀನಿ, ನೀನು ಬರ್ತೀನಿ, ನಾನು ನೀನು ಬರ್ತೀನಿ. ಇವೆಲ್ಲ ನಾ ಸುಳ್ಳು ಹೇಳಿ ಹೋಗಿ, ಅವ್ರು ಸುಳ್ಳು ಹೇಳಿ ಶಬಾಷ್ ಎಂದು ಚಪ್ಪ ಹಿಡ್ಕೊಂಡು ಹೋಗಿ ಕೆಲಸ ನಂದಿಲ್ಲ. ಮತ್ತೆ ನಾನು ಹೋದೆ ಪ್ರಸಾದಕ್ಕೆ. ಒಂದಿಷ್ಟು ಮಂದಿಗೆ ಫೋನ್ ಹಚ್ಚಿದ್ದೇವೆ. ಎಷ್ಟೋ ಮಂದಿ ಸ್ವಿಚ್ ಆಫ್ ಮಾಡಿದ್ರು. ನಾವು ಊರಾಗದೀನಿ, ನಾನು ತವಾಡ್ತಾಗದೀನಿ, ಅಲ್ಲೇದೀನಿ, ಇಲ್ಲೇ. ಇವರೆಲ್ಲ ಬಸವಣ್ಣನ ವಿಚಾರ ಹೇಳೋರಿರಲ್ಲ. ನಿಜವಾಗ್ಲೂ ಕೇಳಿ ಅನಿಸುತ್ತೆ. ಮತ್ತೆ ಎಷ್ಟು ಮಟ್ಟಿಗೆ ನಾವು ಸಮಾಜ ಕೆಟ್ಟಿದೆ ಅಥವಾ ಚಿಂತನೆ ಮಾಡಬೇಕಾದ್ರೆ ಒಂದು ನಮ್ಮ ಮನೆಯಲ್ಲಿರೋ ಭಾವಚಿತ್ರ, ಇದು ಕೆತ್ತೂರು ಚೆನ್ನಮ್ಮಂದು, ಸಂಗೊಳ್ಳಿ ರಾಯಣ್ಣಂದು, ಬಸವಣ್ಣಂದು, ಅಕ್ಕ ಮಹಾದೇವಿದು, ಅಂಬಿಗರ ಚೌಡಯ್ಯಂದು, ಡೋಹರ ಕಕ್ಕಯ್ಯಂದು, ಮಾದಾರ ಚೆನ್ನಯ್ಯಂದು, ಆ ಭಾವಚಿತ್ರ ನೋಡಿ ಜಾತಿ ಅಳಿಯುವ ಪದ್ಧತಿಗೆ ನಾವು ಬಂದೇವೆ. ಯಾವುದೇ ಮಹಾಪುರುಷರು ಜಾತಿಗೆ ಸೀಮಿತರಾಗಿಲ್ಲ. ಈ ಮಾತನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಮ್ಮ ಮನೆಯವ್ರು ಕೂತಾರೆ, ನಾಯಿ ಸುಳ್ಳು ಅವ್ರು ಮತ್ತೆ ಮನೆಗೆ ಹೋಗಿ ಬೈಲಾಕವರು. ಬಹುಶಃ ಪೂಜಾರಿ ಅವ್ರ ಮನೆತನ ಹೆಸರು ಹೇಳಬಾರ್ದು. ಅವರ ಮದುವೆಗೆ ನಮ್ಮ ಮನೆಯವ್ರು ಹೋಗಿದ್ರು. ಯೂಶಲಿ ಅವ್ರವ್ರ ಜಾತಿಯವ್ರು ಇದು ಹಿಡಿತಾರೆ, ಏನಂತಾರೆ ಅದಕ್ಕೆ, ಆರತಿ ಹಿಡಿತಾರೆ. ನಮ್ಮ ಮನೆಯವರ ಆ ಫ್ಯಾಮಿಲಿಯಲ್ಲಿ ಆರತಿ ಹಿಡ್ಕೊತ ಹೊಂಟಿದ್ರು. ಮರುದಿವ್ಸ ಬಂದು ನನಗೆ ಕೇಳಿದ್ರು, ನಿಮ್ಮ ಮನೆಯವರು ಹಾಲು ಮತ್ತವ್ರು ಏನ್ರಿ ಅಂತ. ನನಗೆ ಇಷ್ಟೇ ಕೆಟ್ಟ ಅನಿಸ್ತಿದ್ದಲ್ಲಿ, ಯಾಕೆ ಹಿಂಗಾಗ್ತಾವು ಇವು ಸಮಾಜದಲ್ಲಿ ಅಂತೇಳಿ. ಮತ್ತೆ ಬಹುಶಃ ಸುರೇಶ್ ಮನೋರು ಹೆಸರು ತಾವು ಕೇಳಿರಿ. ಅವ್ರ ಮನೆಯಲ್ಲಿ ಒಂದು ಉಡದಟ್ಟಿ ಕಾರ್ಯಕ್ರಮ ಅಂತ ಅಲ್ಲ, ಅವ್ರ ಮಗಳು ಉಡದಟ್ಟಿ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಲ್ಲಿ ನಮ್ಮ ಮನೆಯವರು ಓಡಾಡಿ, ನಮ್ಮ ಪಾಪ ನಮ್ಮ ಗೆಳೆಯವ ಅವ್ರ ಮನೆಯಲ್ಲಿ ಓಡಾಡಿ ಊಟಕ್ಕೆ ನೀಡೋದು, ಅಡುಗೆ ಮಾಡೋದು, ಏನೋ ಕೆಲಸ ಮಾಡಿದ್ರು. ಒಬ್ಬ ದಿಂಡವಾರದ ಒಂದು ಹುಡುಗ, ದಲಿತ ಹುಡುಗ ಬಂದ, ಸರ್ ನನಗೆ ಗೊತ್ತೇ ಇರಲಿಲ್ಲ ಅಲ್ರಿ ಸರ್, ನೀವು ಇವರು ನನಗೆ ಗೊತ್ತೇ ಇರಲಿಲ್ಲ. ನನಗೆ ಯಾಕೆ ಇವೆಲ್ಲ ಸಮಾಜದಲ್ಲಿ ಆಗ್ತಾವ ಇಷ್ಟು ಕೇಳಿ ಅನಿಸ್ತೈತಿಲ್ಲ, ಏನಪ್ಪ ಇದು ಎಲ್ಲ, ಇದು ಬಸವಣ್ಣನ ನಾಡಿ, ನಾವು ಅವ್ರ ಜೊತೆ ಬೀಗ್ತದ ಮಾಡೋ ಅವಶ್ಯಕತೆ ಇಲ್ಲ. ಅದು ಸಾಧ್ಯನೂ ಭಾಳ ವಜ್ಜೆ. ಲವ್ ಮ್ಯಾರೇಜ್ ಮಾಡಿ ಅದು ಬೇರೆ ವಿಷಯ. ಆದರೆ ಅವ್ರ ಜೊತೆ ಬೀಗ್ತದ ಮಾಡೋ ಅವಶ್ಯಕತೆ. ಆದರೆ ಪ್ರೀತಿಯಿಂದ ಕಾಣಲಿಕ್ಕೆ ಏನಾಗತ್ತೆ, ಗೌರವದಿಂದ ಮಾತಾಡ್ಲಿಕ್ಕೆ ಏನಾಗತ್ತೆ. ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಬಸವಣ್ಣನ ನೆಲದವರು ಮಾಡ್ಲಿಕ್ಕೆ ಮತ್ಯಾರು ಮಾಡಬೇಕು? ಬಸವಣ್ಣ ಎಲ್ಲವನ್ನು ಕಲಿಸಿದ, ನಡೆ ಕಲಿಸಿದ, ನುಡಿ ಕಲಿಸಿದ, ಬದುಕನ್ನು ಕಲಿಸಿದ ಬಸವಣ್ಣ. ಕಾಯಕ ಸಿದ್ಧಾಂತವನ್ನು ಕಲಿಸಿದ. ಈಗ ಯಾವ್ಯಾವ ಭಾಗ್ಯ ಬಂದಾವ, ಶಾದಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಶಕ್ತಿ ಯೋಜನೆ. ಆದರೆ ಬಸವಣ್ಣ 12ನೇ ಶತಮಾನದಲ್ಲಿ ಕಾಯಕ ಭಾಗ್ಯದ ಕಲ್ಪನೆಯನ್ನು ಕೊಟ್ಟಂತ ಜಗತ್ತಿನ ಮಹಾಪುರುಷ ಬಸವಣ್ಣ. ನಿಮ್ಗೆ ಗೊತ್ತಿರಲಿ, ಎಲ್ಲ ಕಸುಬಿನವರಲ್ಲಿ ಕೆಲಸ ಮಾಡ್ತಿದ್ರು. ಮತ್ತೆ ಬಣಗಾರಿಕೆ, ಕುಂಬಾರಿಕೆ, ನೇಕಾರಿಕೆ ಇವೆಲ್ಲ ಕೆಲಸವನ್ನು ಮಾಡುವವರಿಗೆ ಉದ್ಯೋಗ ಕಲ್ಪಿಸಿದ ಬಸವಣ್ಣ. ಅವರಿಗೆ ಎಲ್ಲ ಅನುಕೂಲತೆಯನ್ನು ಕಲ್ಪಿಸಿದ ಬಸವಣ್ಣ. ಕಾಯಕ ಮತ್ತು ದಾಸೋಹದ ಕಲ್ಪನೆ ಕಲಿಸಿದ ಬಸವಣ್ಣ. ಮತ್ತೆ ಹೇಳಬೇಕು ಅಂದ್ರೆ ಏನ್ ಮಾತಾಡಬೇಕು, ಮತ್ತೆ ಮತ್ತೆ ಅದೇ ಹೇಳುವುದಾಗ್ತದೆ. ಆದ್ರೆ ಬಸವಣ್ಣ ಕಾಯಕ ಕಲಿಸಿದ. ಆದ್ರೆ ಈಗ ನಾವು ಯಾವ ಕಾಯಕ ಮಾಡಿದ್ರೇನು, ಯಾವ ಕಾಯಕ ಮಾಡಿದ್ರೆ ಕೈಲಾಸ ಲೆಕ್ಕಕ್ಕೆ ಬಂದೇನೋ, ಇದೇ ಕಾಯಕತ್ತಿಲ್ಲ. ಅದು ತುಡುಗು ಮಾಡೋದೊಂದು ಕಾಯಕನೇ, 2 ನಂಬರ್ ಮಾಡೋದೊಂದು ಕಾಯಕನೇ, ಕಿಸೆ ಹೊಡೆಯೋದೊಂದು ಕಾಯಕ. ಬಸವಣ್ಣ ಹೇಳಲ್ಲ ಕಾಯಕವೇ ಕೈಲಾಸ ಅಂತ. ಇಷ್ಟರ ಮಟ್ಟಿಗೆ ನಾವು ಬಸವಣ್ಣನ ವಿಚಾರ ಮಾಡ್ತಾ ಇದ್ವಿ. ಅಂತ ಕಾಯಕದ ಕುರಿತು, ಬಸವಣ್ಣನ ಕುರಿತು ಜಾನಪದರ ಒಂದು ಕಡೆ ಹಾಡ್ತಾರೆ. ಕಾಯಕವ ಕಲಿಸುತ್ತ ನಾಯಕನು ಬಸವಯ್ಯ, ಜಿಯ ಹೊಸ ಮತಕ್ಕೆ ಶಿವಭಕ್ತಿ. ಅಂದ್ರೆ ಬಸವಣ್ಣನ ಜಾನಪದರು ಹೋಗತ್ತಾರ. ಬಸವಣ್ಣ ಕಣ್ಣ ಕಂಡಲ್ಲಿ ದಾಸೋ 12ನೇ ಶತಮಾನದಲ್ಲಿ ಕಂಡ ಕಂಡಲ್ಲಿ ದಾಸೋ ಇರ್ತತ್ತ. ಆ ಕಲ್ಯಾಣ ನಾಡಿನಲ್ಲಿ ಕೊಡೋರಿದ್ರ, ತಗೊಳ್ಳೋರು ಇದ್ದಿರ್ಲ, ನೀಡೋ ಸಾಕಷ್ಟು ಜನ ಇದ್ರತ್ತ, ಅದು ತಗೊಳ್ಳೋರು ಒಬ್ರು ಇದ್ದಿರ್ಲ. ಅಂದ್ರೆ ಕಲ್ಯಾಣ ಎಂತ ಸಮೃದ್ಧಿ ಆಗಿತ್ತು ಅಂತ. ಕಲ್ಯಾಣ
ನಮ್ಗೆ ಅನುಭವಕ್ಕೆ ಬರ್ಬೇಕು ಅವೆಲ್ಲ, ನಾವೆಲ್ಲ ನೋಡ್ಕೋಬೇಕು ನಮ್ಮ ಬಸವ ತತ್ವವನ್ನು. ಇಂದು ಸಮಾಜದಲ್ಲಿ ಏನಾಗಿದೆ ಅಂದರೆ, ನಿನ್ನೆ ಮಡಿಕೇಶ್ವರ ಡಾಕ್ಟರ್ ಮಾತಾಡ್ಯಾರ ಆ ವಿಷಯವನ್ನು, ಈ ನೈತಿಕತೆ ಬಗ್ಗೆ, ಯುವಕರು ಹೆಂಗಾಗಿದ್ದಾರೆ, ಏನಾಗಿದೆ, ಎಲ್ಲ ವಿಷಯಗಳನ್ನು ನಿನ್ನೆ ಮಾತಾಡಿದ್ದಾರೆ. ಮತ್ತೆ ಅದನ್ನೇ ನಾನು ರಿಪೀಟ್ ಮಾಡೋದು ಸರಿಯಲ್ಲ ಅಂತ ಅನ್ಕೊಂಡ್ರೂ ಕೂಡ ಮತ್ತೆ ಹೇಳಬೇಕಾಗತ್ತೆ. ಇಲ್ಲಿ ನಮ್ಮ ನೈತಿಕತೆ ವಿಷಯ ಬಂದಾಗ ನಮ್ಮ ಮಕ್ಕಳು ಯಾವ ರೀತಿ ಶಿಕ್ಷಣ ಕೊಡಬೇಕು, ಯಾವ ಪದ್ಧತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಕೊಟ್ರೇಶ್ ಸರ್ ಮಗಳು ಬರ್ತಾಳೆ, ಚಿನ್ಮಯ್ಯ ಅಂತ ದಿವಸ ಅದೆಷ್ಟು ಚಂದ ಕೂತ್ ಕೇಳ್ತಿರ್ತೈತಿ ವಿಭೂತಿ ಹಚ್ಕೊಂಡು. ಮತ್ತೆ ದವಾಖಾನೆ ಅಂತೇಳಿ ಒಂದು ಕುಟುಂಬ ಇದೆ, ಆ ಕುಟುಂಬದ ಒಂದು ಮಗು ಬರ್ತೈತಿ, ದಿವಸ ಇಷ್ಟು ಲಕ್ಷ ಕೊಟ್ಟು ಕೇಳತ್ತಲ್ಲ. ಅಕ್ಕ ಮಹಾದೇವಿ ವಚನ ಭಾಳ ಚಂದ ಆಡ್ತಾಳೆ, ಹುಡುಗಿ ಬಂದಾಳೋ ಇಲ್ಲ ಗೊತ್ತಿಲ್ಲ, ದಿವಸ ಬರ್ತಿರ್ತಾಳೆ. ಅಂಥವ್ರಿಗೆ ಅವ್ರ ತಂದೆ ತಾಯಿಯಿಂದ ನೈತಿಕ ಶಿಕ್ಷಣ ಕೊಡ್ತಾರೆ. ಈ ಮಕ್ಕಳಿಗೆ ನಾವು ನೈತಿಕ ಶಿಕ್ಷಣ ಕೊಡೋದು ಹೋದ್ರೆ ಮುಂದೆ ಸಮಾಜದಲ್ಲಿ ಬಹಳ ಕಠಿಣ ಅವಸ್ಥೆ, ಪರಿಸ್ಥಿತಿ ಬಹಳ ಗಂಭೀರ ಇದೆ. ಸಣ್ಣ ಸಣ್ಣ ವಿಷಯಕ್ಕೆ ಕೊಲೆ ಆಗ್ತಾ ಇವೆ, ಸಣ್ಣ ಸಣ್ಣ ವಿಷಯಕ್ಕೆ ಒಬ್ಬರೊಬ್ಬರು ಹೊಡೆದಾಡ್ತಾ ಇದ್ದಾರೆ. ಇವೆಲ್ಲ ಯಾಕೆ ಅಂದ್ರೆ ನಮ್ಮ ತಂದೆ ತಾಯಿಗಳು ಹಿರಿಯರು ನೈತಿಕ ಶಿಕ್ಷಣವನ್ನು ಕೊಡದೇ ಕಾರಣ. ನಮ್ಮ ಯುವಕರಲ್ಲಿ ಕೂಡ ನನಗನ್ಸಿ ಮಟ್ಟಿಗೆ 25 ವರ್ಷದವ್ರು ಯಾರು ಬಂದಿಲ್ಲ, ನನಗನ್ನಿಸ್ತದೆ ಯಾರು ಬಂದಿಲ್ಲ. ಅದು ಒಂದು ಕಡೆ ನಮ್ಮ ಅಕ್ಕನ್ನ ಪೂರ್ಣ ಹೇಳ್ತಿದ್ರು, 1996 ನಂತರ ಹುಟ್ಟಿದ ಹುಡುಗರಿಗೆ ಆಧ್ಯಾತ್ಮಿಕ ನೈತಿಕತೆ ಬಗ್ಗೆ ಹೇಳುವುದೇ ಬಹಳ ವಜ್ಜಾಗಿದೆ. ಇದು ಸತ್ಯ ಮಾತಿವಲ್ಲ. ಎಲ್ಲಿ ನೋಡಿದಲ್ಲಿ ಒಬ್ಬರಿಗೊಬ್ಬರು ದ್ವೇಷ, ಒಬ್ಬರಿಗೊಬ್ಬರು ಪ್ರೀತಿ ಇಲ್ಲದ ವಿಷಯ. ಅದು ಏನಪ್ಪಾ ಅಂದ್ರೆ, ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿ ಒಳಗಾಗಿ ನಡೆಯದಿದ್ದರೆ ಲಿಂಗ ಮೆಚ್ಚಿ ನುಡಿದರೆ ಲಿಂಗ ಮೆಚ್ಚಿ ಹೌದು ಎನ್ನಬೇಕು ಅಂತ ಬಸವಣ್ಣವರು ಎಷ್ಟು ಚಂದ ಹೇಳ್ತಾರೆ. ಎಲ್ಲ ಸರಳ ವಿಷಯಗಳು, ಯಾವುದೋ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ PL ಹಿರೇಮಠ ಸರ್ ಬಂದಾರ. PL ಹಿರೇಮಠ ಸರ್ ಅವ್ರು ಒಂದು ಉದಾಹರಣೆ ಹೇಳ್ತಿರ್ತಾರ. ಒಬ್ಬಕ್ಕೆ ಅತ್ತಿ ಕೂತಿರ್ತಾಳ, ಏನೋ ಹಸನ್ ಮಾಡ್ಕೊ ಕೂತಿರ್ತಾಳ, ಸೊಸಿ ಹೋಗ್ತಾಳ, ಅತ್ತಿಯರ ಸ್ವಲ್ಪ ಕಾಲ್ ತೆಗಿರಿ, ಇದು ಸೂಕ್ಷ್ಮ. ಒದ್ದಗಿದ್ದೇನ ಕಾಲ್ ತೆಗಿ ಅಂದ್ರೆ ಇದೇ ಭಾಷೆ ಅಂತ. ಬಸವಣ್ಣ ಒದ್ದಗಿದ್ದೆ ಅಂತ ಕಲಿಸಿಲ್ಲ, ಸೂಕ್ಷ್ಮ ಕಲಿಸ್ಯಾರ. ಆ ಸೂಕ್ಷ್ಮತೆಯನ್ನು ನಮ್ಮ ತಾಯಂದಿರು ಮಕ್ಕಳಲ್ಲಿ ಬೆಳೆಸಬೇಕು. ಮತ್ತೆ ಯುವಕರ ನೈತಿಕತೆ ಬಗ್ಗೆ ಮಾತಾಡುವಾಗ ಬಸವಣ್ಣವ್ರು ಭಾಳ ಸರಳ ಹೇಳ್ಯಾರ. ಸಪ್ತಸೂತ್ರವು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲಬೇಡ, ತನ್ನ ಬಣ್ಣಿಸಬೇಡ, ಇದ್ರೆ ಅಳಿಯಲಬೇಡ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನಳಿಸು. ಇಷ್ಟು ಸಾಕು ನಮ್ಮ ಮಕ್ಕಳು ಬೆಳೆಸಲಿಕ್ಕೆ, ಇಷ್ಟೇ ಸಾಕು. ಆ ಕಾರಣಕ್ಕಾಗಿ ಮತ್ತೆ ಈ ಯುವಕರಲ್ಲಿ ಈ ದಾರು ಕುಡಿದಿರಬಹುದು, ಈ ಗುಟ್ಕ, ತಂಬಾಕು, ಬಹುಶಃ ಇಲ್ಲಿ ವಿಜ್ಞಾನದ ಸರ್ ಬಂದಿರ್ತಾರ, ಗೊತ್ತಿರತ್ತೆ. ಎಲ್ಲಿ ತಂಬಾಕು ಬೆಳಿತೈತಿ ಆ ಹೊಲದಾಗ ಹಾಂಸದ ಹೋಲ. ಅಂತ ವಿಷಕಾರಿ ಆಹಾರವನ್ನ ನಮ್ಮ ಯುವ ಜನಾಂಗ ಸೇವಿಸ್ತಿರೋದ್ರಿಂದ ಯುವ ಜನಾಂಗ ನಶಿಸಿ ಹೋಗ್ತಾ ಇದೆ. ಇದು ಬಹಳ ಚಿಂತನೆ ಮಾಡುವ ವಿಷಯಗಳು. ಹಿರಿಯರು ಬರೀ ಇಲ್ಲಿ ಹಿರಿಯರು ಕೂತೇವೆ, ಮನ್ಯಾಗ ನಮ್ಮ ಹುಡುಗನ ಕರ್ಕೊಂಡ್ ಬರ್ಲಿಕ್ಕೆ ತಯಾರಿಲ್ಲ, ಬರುವುದಿಲ್ಲ. ಎಷ್ಟೋ ಹುಡುಗರು ಆರು ಕರ್ಕೊಂಡ್ ಬರಬೇಕು. ನಾನು ಸಣ್ಣವಿದ್ದಾಗ ಹಂಗೆ ಇದ್ದೆ. ಈ ಬೂತಿ ಹಸುವ ಅಂದ್ರೆ ನಮ್ಮ ಮನ್ಯಾಗ ಅವತ್ತು ಉಪವಾಸ ಮಾಡ್ಕೊಂಡಿನ. ನಮ್ಮ ತಾಯಿ ತಂದೆ ಬಿಡ್ತಿದ್ರು, ನಾ ಈ ಬೂತಿ ಹಸುವತನ ಅವ್ರು ಊಟಕ್ಕೆ ಕೊಡ್ತಿಲ್ಲ. ಎಷ್ಟೋ ಸಲ ನಾವು ಉಪವಾಸ ಮಾಡ್ಕೊಂಡಿದ್ದೆ. ಆ ತಾಯಿಯಿಂದ ಸ್ವಲ್ಪ ಕಠೋರ ಆಗಬೇಕಾಗುತ್ತೆ. ಕಠೋರ ಆದ್ರಷ್ಟೇ ನಮ್ಮ ಮಕ್ಕಳು ಬೆಳೀತಾರೆ. ಅದು ಭವಿಷ್ಯದ ದೃಷ್ಟಿಯಿಂದಲೂ ಚಲೋ. ಮಕ್ಕಳು ಶಾಲೆಯಾಗ ಭಾಳ ಶಾಣ್ಯರಾಗೋದು ಬೇಕಾಗಿಲ್ಲ, ಭಾಳ ಶಾಣ್ಯರಾಗೋದು ಬೇಕಾಗಿಲ್ಲ. ಶಾಣ್ಯರಿಂದ ಉಪಯೋಗ ಇಲ್ಲ. ಸಾಮಾನ್ಯವಾಗಿ ಅವರು ಒಳ್ಳೆಯವರಾದ ಸಾಕು, ಸಮಾಜಕ್ಕೆ ನಮ್ಮ ಕೆಟ್ಟ ಹೆಸರು ತರದೇ ಇದ್ರೆ ಸಾಕು. ಸಮಾಜದಲ್ಲಿ ಇಂಥವ್ರ ಮಕ್ಕಳು ಅನ್ನುವಂಥ ಮಾತನ್ನ ಕೆಟ್ಟ ಹೆಸರು ತರಬಾರ್ದು. ಅಂಥ ರೀತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕು. ಮತ್ತೆ ಸರಿ, ಯಾಕಂದ್ರೆ ಸ್ವಾಮಿಗಳು 3 ದಿವಸ ಬಂದಿಲ್ಲಲ್ಲ, 3 ದಿವಸ ಅವ್ರಿಗೆ ಕೊಡ್ಬೇಕಾಗಿತ್ತು. ಅವರು ಇನ್ನೊಂದು 10 ನಿಮಿಷ 5 ನಿಮಿಷ ಅವ್ರ ಪರ್ಮಿಷನ್ ತಗೊಂಡು ಮಾತಾಡ್ತಾ ಇದ್ದೀನಿ. ಆದರೆ ಈ ಲಿಂಗದ ವಿಷಯ, ವಿಭೂತಿ ವಿಷಯ, ಇದು ಕೇವಲ ಲಿಂಗಾಯತರಿಗೆ ಸೀಮಿತ ಅಲ್ಲ ಅಂತ ಪದೇ ಹೇಳ್ತಾ ಇದ್ದೀನಿ. ಯಾರಾದ್ರೂ ಧರಿಸಬಹುದು, ಯಾರಾದ್ರೂ ಕಟ್ಟಬಹುದು. ಅದರಲ್ಲಿ ಸಾಧನೆ ಒಂದು ಇದು ಇದೆ. ನಮಗ ಮಿಣಜಿಗೆ ಸರ್ ಬಂದಾರ, ಮತ್ತ ತಿಳ್ಕೋಬಾರ್ದು. ಯಾವಾಗ ಬಂದ ಸರ್ ಬಸವನ್ ಹಂಗ ಬಸವನ್ ಹಿಂಗ, ಏ ಸುಂಬಿಡುವ ಮರ ಕೊಳ ಲಿಂಗಲ್ಲಿ ಏನ್ ಬಸವನ್ ಮಾತಾಡ್ತೀನಿ ಅಂತಿದ್ದೆ. ಮೊನ್ನೆ ನಮ್ಮ ಸ್ವಾಮಿಗಳು ಶ್ರಾವಣ ಹೊಸದಾಗ ಅವ್ರ ಲಿಂಗ ಕಟ್ಟ್ಯಾರ. ಈಗ ಅದು ಬಹುಶಃ ಅಂದ್ರೆ ಹೀಗೆ ಇದು ಅವೆಲ್ಲ ಅವಶ್ಯಕತೆ ಇದೆ ನಮ್ಮ ಜನಾಂಗಕ್ಕೆ. ಲಿಂಗ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ವಚನಗಳು ಬೇಕು, ಎಲ್ಲರಿಗೂ ಬೇಕು. ಅದು ಇಲ್ಲದೆ ಹೋದ್ರೆ ನಾವು ಸುಂದರ ಬದುಕು
ಕಟ್ಟಿಕೊಡೋದು ಸಾಧ್ಯ ಆಗೋದಿಲ್ಲ. ಮತ್ತು ಇದು ನನ್ನ ವೈಯಕ್ತಿಕ ವಿಚಾರ ಅಂದರೂ ಕೂಡ ಕೆಲವೊಂದು 4 ವಿಷಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಂದರೆ 4 ವಿಷಯಗಳಂದ್ರೆ ಈ ಲಿಂಗ, ಗುರು, ಜಂಗಮ, ಪಾದೋದಕ ಇವುಗಳ ಪ್ರಭಾವ ಹೇಗೆ ಆಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮದು ಇಲ್ಲೇ ಹಂಗರಿಗೆ, ಅಲ್ಲಿ ಕೋರಿಯರ ಮನೆತನ, ಸಂಗವ್ ಸಾವುಕಾರ್ತಿ ಕೋರಿ ಅಂತೇಳಿ ದೊಡ್ಡ ಮನೆತನ. ಈ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಬಸವಲಿಂಗ ಸ್ವಾಮಿಗಳು ಸದಾ ಅವ್ರ ಮನೆಯಲ್ಲೇ ಇರ್ತಿದ್ರು, ಪಕ್ಕದ ಮನೆಯವರು. ಆ ಅಜ್ಜಿ ಇಷ್ಟೇ ಲಿಂಗ ದೀಕ್ಷೆ ಇತ್ತಲ್ಲ ಹಾಕಿದ್ರು. ಆ ಕಾಲದ ಉನ್ನತ ಶಿಕ್ಷಣ ಅವರು, ಆ ಕಾಲದ SSLC ಅವರು. ಲಿಂಗ ಪೂಜೆ ಮಾಡ್ಕೊತ 1 ತಾಸು 2 ತಾಸು ಅಷ್ಟು ನಿರತ ಆಗ್ತಿದ್ರು. ಆ ಲಿಂಗ ಪೂಜೆ ಫಲ ಹೆಂಗಿತ್ತು ಅಂದ್ರೆ ದೊಡ್ಡ ಶ್ರೀಮಂತರ ಮನೆತನ ಅದು. ದೊಡ್ಡ ತೋಟದಲ್ಲಿ ಸಾಕಷ್ಟು ಮಾವಿನ ಗಿಡಗಳು, ಒಂದು 20-25 ಬಣಿ ಉಪ್ಪಿನಕಾಯಿ ಹಾಕಿದ್ರು ಅವ್ರ ಮನೆಯಾಗ. ಯಾರು ಹೋದ್ರು ಕೊಡ್ತಿದ್ರು. ಆ ಊರಾಗ ಒಂದು ಪ್ರತೀತಿ ಇತ್ತು, ಯಾವುದೇ ಜಾತಿ ಇರುವುದು, ಯಾವುದೇ ಧರ್ಮ. ಆ ಅಜ್ಜಿ ಮನೆಗೆ ಬರ್ತಿದ್ರು, ಸಾವುಕಾರ್ತಿ ಅಂತಿದ್ರು, ಸಾವುಕಾರ ಮನೆತನ ಸಾವುಕಾರ್ತಿ ಅಂತಿದ್ರು. ಅಜ್ಜಿ ನನಗೆ ಜ್ವರ ಬಂದದ ಅಂದ್ರೆ ಆ ಅಜ್ಜಿ ಕೈಯಿಂದ ರೊಟ್ಟಿ, ಆ ಉಪ್ಪಿನಕಾಯಿ ಮತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಟ್ಟಿದ್ರು ಅವರು. ಅದನ್ನು ತಿಂದ್ರೆ ಜ್ವರ ಕಡಿಮೆ ಆಗ್ತಿತ್ತು. ಇದು ಇನ್ನೂ ಕೇಳಬೇಕಾ, ನಾ ಯಾವುದನ್ನು ಸುಳ್ಳು ಹೇಳೋದಿಲ್ಲ. ಮತ್ತೆ ಬಹುಶಃ ಮಾಂತೇಶ ಸಂಗಮ ಇವತ್ತು ಬಂದಿಲ್ಲ. ನಾನು ಮಾಂತೇಶ ಸಂಗಮ ಕವಿಗೋಷ್ಠಿಗೊಮ್ಮೆ ನಡುಗುಂದಿಗೆ ಹೊಂಟಿದ್ದೇವೆ. ನಿಡ್ಗುಂದಿಗೆ ಹೋಗುವಾಗ ನಾನು ಸಂಗಮಕ್ಕೆ ಸೀದಾ ಹೋಗೋಣಪ್ಪ ಇದ್ದಾರೆ. ಬ್ಯಾಡ್ ಸರ, ವಾಸಂಗಿ ಆಗ್ತಾ ಹೈವೇ ಮ್ಯಾಗ ಹೋಗ್ಬಾರ್ದು ಅಂತಂದ. ಬ್ಯಾಡೋ ಸಂಗಮ, ಯಾಕೋ ಟೈಮ್ ಚಲೋ ಇಲ್ಲ ನಮ್ದು ಒಂದೇ. ಆ ವಾಸಂಗಿ ಕ್ರಾಸಿಗೆ ಹೋದೇವಿ. ಹೋಗುವಾಗ ಆ ಕಡೆ ದೂರ ನಾಯಿ ನಿಂತಿತ್ತು, ಅದೇನು ಬರ್ತೇಳಿ ನಾ ಗಾಡಿ ಹೊಡೆದ ಬಂದು ನನ್ನ ಗಾಡಿಯಾಗ ಬಿತ್ತು, ಹಾಕೊಂಡು ಬಿದ್ದೇವೆ ಇಬ್ರು. ಕೇವಲ ಇಷ್ಟೇ ಲಾರಿ ಮುಂದೆ, ಲಾರಿ ನಮ್ಮ ಮುಂದೆ ಅಷ್ಟರಲ್ಲಿ ಲಾರಿ ಹಾಕಿತ್ತು ನಮಗೆ. ಇವೆಲ್ಲ ಯೋಗ ಇರಬಹುದು. ಮತ್ತೆ ಸಂಗಮ ಸ್ವಲ್ಪ ಕಿರ್ಬಳ್ ಆ ಸಂದ ಸರಿತಲ್ಲ, ಸಂದಿತ್ತು. ಅಲ್ಲಿ ಮೇಟಿ ಅಥವಾ ಡಾಕ್ಟರ್ ಇದ್ರು, ಕರ್ಕೊಂಡು ಹೋದೇವಿ. ಸಂಗಮನ ಕಾಲು ಹಿಡಿದು ಜಗ್ಗಿ ಸಂಗಮ ಹೊಯ್ಕೊಂಡ ಸಟ್ಟನ್ನು ಕೂತವು. ಇವೆಲ್ಲ ವಿಚಾರಗಳು, ನಡೆದ ವಿಚಾರಗಳು. ಮತ್ತೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಶ್ರೀಮತಿಯವರು ಇಲ್ಲಿ ಅದ್ರ ಹಾಸ್ಪಿಟಲ್ಗೆ ಹೋದೇವಿ, ತೋರಿಸಿದೆ. ನಿಮಗೆ ಕೋವಿಡ್ ಆಗ್ಯದ ಅಂದರು. ಇವ್ನು ಆರಾಮದಿಲ್ಲ, ಆಗ್ಯದ ನಿಮಗೆ ಅಂದರು. ಮತ್ತೆ ಹೆಂಗ್ರಿ ಡಾಕ್ಟರ್ ಅಂದೆ. ನೀವು ಬಿಜಾಪುರ ಹೋಗ್ಬೇಕು, ದೊಡ್ಡ ದವಾಖಾನೆಗೆ ಹೋಗ್ಬೇಕಂದ್ರು. ಅಲ್ಲೊಬ್ಬ ವೆಂಕಟೇಶ್ ಅತ್ತ, ಬಹುಶಃ ನಮ್ಮ ಸರಿ ಗೊತ್ತಿದೆ, ಇಲ್ಲಿ ಹಾಸ್ಪಿಟಲ್ ಕೆಲಸ 13 ಸರಿ. ವೆಂಕಟೇಶ, ಈ ರಿಪೋರ್ಟ್ ಐತಿ, ಅದಕ್ಕೆ ನಾಕದ್ ಹೋಗ್ರಿ ಸರ್ ನಾವು. ನಾ ವಿಚಾರ ಮಾಡಿದೆ, 57 ವರ್ಷ, ಭಾಳ ಇನ್ನೊಂದು 10-12 ವರ್ಷ ಬದುಕಬಹುದು, ಆದ್ರೆ ಆಗೋಲ್ಲ ಅಂತೇಳಿ ಮನೆಗೆ ಹೋದೆ. ಆರಾಮಾಯ್ತು ನನಗೆ. ಅದು ಪತ್ರಿಕೆಯಲ್ಲೂ ಪ್ರಕಟ ಆಯ್ತು, ಸಾವನ್ನು ಗೆದ್ದವರು ಅಂತೇಳಿ. ಇವೆಲ್ಲ ನಾ ಅತಿರೇಕಲ್ಲ ಹೇಳೋದು, ಇವೆಲ್ಲ ಸತ್ಯ ಘಟನೆ. ಆ ಕುಂಟೋಜವ್ರು ಸಾಕಷ್ಟು ಅನುಭವ ಆಗ್ಯಾವು. ಅದು ನಮ್ಗೆ ಅಲ್ಲೊಂದು ಇಲ್ಲೊಂದು ಆಗಿರ್ತಾವೆ, ಪ್ರತಿಯೊಬ್ಬರಿಗೆ ಆಗ್ತಾವು. ಮತ್ತೆ ಈ ಚಿಂಚೋಳಿ ಸರ್ ಕೂತಾರ, ಅದು ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ. ಇಲ್ಲಿ 2 ವರ್ಷ ಹಿಂದ್ಗಡೆ ಈ ಬಸವ ಭವನದಲ್ಲಿ ಚಿಂಚೋಳಿ ಅವ್ರದ್ದು ಲಗ್ನ ಇತ್ತು, ಮೇ ತಿಂಗಳದು ಬಹುಶಃ. ಅವ್ರಿಗೆ ಈ ಮದುವೆ ಕಾರ್ಡ್ ಕೊಟ್ಟಾರ ಇಂಗ್ಲೇಶ್ವರ ಸ್ವಾಮಿಗಳಿಗೆ, ಪರಮ ಪೂಜ್ಯ ಇಂಗ್ಲೇಶ್ವರ ಸ್ವಾಮಿಗಳಿಗೆ, ಚನ್ನಬಸವ ಸ್ವಾಮಿಗಳಿಗೆ. ಗೊತ್ತೈತಲ್ಲ ಎಷ್ಟು ಸಾದಾ ವ್ಯಕ್ತಿಗೆ ಚನ್ನಬಸವ ಸ್ವಾಮಿಗಳು. ನಾನು ಹಂಗರಿಗೆ ಹೊಂಟಿದ್ದೆ. ಈ ರೋಡ್ಲಿ ಹೋಗ್ಬೇಕಂತ ಹೊಂಟವ, ಸೀದಾ ಹೊಂಟೆ. ಯಾಕಂದ್ರೆ ಸ್ವಲ್ಪ ಹಣ್ಣು ತಗೋಬೇಕಾಗಿತ್ತು. ಮುಂದೆ ಅವ್ರ ಸ್ವಾಮಿಗಳು ಬಂದ್ರೆ ನಿಂತಿದ್ರು, ಯಾರು ಕರೆಯಕ್ಕೆ ದಿಕ್ಕೇ ಇಲ್ಲ. ಮತ್ತೆ ನಾ ಬಂದೆ, ಅವ್ರ ಕೈಯನ್ನು ಇಸ್ಕೊಂಡೆ, ವೇದಿಕೆ ಮೇಲೆ ಕರ್ಕೊಂಡು ಹೋದೆ. ಅವ್ರು ಆಶೀರ್ವಾದ ಮಾಡಿದ್ರು. ಅವಾಗ ನಮ್ಮ ಮುರುಗಪ್ಪ ಕಾಕ ಬಂದೆ, ಬಾ ಚಲೋ ಮಾಡಿದ್ರು ಸರ್, ಬಾ ಚಲೋ ಮಾಡಿದ್ರು, ಬಾ ದೊಡ್ಡ ಮನುಷ್ಯನೇ. ಇವು ಅಂದ್ರೆ ಮುಂದಷ್ಟಾಯ್ತು. ಅಷ್ಟಾಗನ ಹಂಗರಿಗೆಯಲ್ಲಿ ಜನ್ನಾತ್ ಒಂದು ಕುಟುಂಬ, ಗಂಗವ್ವಾಗ ಜನ್ನ ಅಂತೇಳಿ. ಬಹುಶಃ ನಾನು ವೈಯಕ್ತಿಕ ಅನ್ಬೋದು, ಅದು ಕೆಲವೊಂದು ವಿಷಯ ಹಂಚ್ಕೊಳ್ಬೇಕಾಗತ್ತೆ. ಅವ್ರು ಯಾರು, ನಮ್ಮ ಯುವರಾಜ್ ಮಾದನ್ ಶೆಟ್ಟಿ ಅತ್ತಲ್ಲ, ಅವರ ದೊಡ್ಡಮ್ಮ ಆಕೆ ದೊಡ್ಡಮ್ಮಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ರು ಒಳಗ. ಅದಕ್ಕೆ ನಾನು ಮಾತಾಡ್ಸಕ್ಕೆ ಹೋಗ್ಬೇಕಂತ ಹೋಗಿ ಅಲ್ಲಿ ಹಣ್ಣು ತಗೊಂಡೆ. ಅಲ್ಲಿ ಮಳಿ ಬಂದ ಕಡೆ ಒಂದು ಗಿಡ ಬಿದ್ದಿತ್ತು, ಅಡಿ ಗಿಡ ಒಂದೇ ರೋಡ್ ಆಗಿತ್ತು ಅವಾಗ. ಆದಾಗ ನಾನು ಹಣ್ಣು ತಗೊಂಡು ಕ್ಲಚ್ ಹಿಡಿದು ಗಾಡಿ ಚಲೋ ಮಾಡಿದ, ರಪ್ಪನ್ನು ಹೋಗಿ ಬಿದ್ದೆ. ಹೆಂಗೆ ಬಿದ್ದ ತಲೆ ಪೆಟ್ಟು ಹತ್ತಿದ್ದಕ್ಕೆ ಔಟಿ ಅದು ಪೊಲೀಸ್ ಮೊನ್ನೆ ನಿಧನರ ಔಟಿ ಪೊಲೀಸರು ಮತ್ತೆ ಮುಖಾಂತರ ಪೊಲೀಸರು ಬಂದು ಎತ್ತಿದ್ರ. ಏನಾರ ಆತಂದ್ರೆ ಏನೂ ಆಗಿಲ್ಲ. ಅಲ್ಲಿ ರಟ್ಟಿನ ಡಬ್ಬಿ ಮ್ಯಾಗ ಅಲ್ಲಿ ಹಣ್ಣು ಮಾಡಿ ರಟ್ಟಿ ಹೋಗಿದ್ರು, ರಟ್ಟಿನ ಡಬ್ಬಿ ಹೋಗಿದ್ರು. ಆ ರಟ್ಟ ಡಬ್ಬಿ ಮ್ಯಾಗ ನಾನು ತಲೆ ಬಿದ್ದಿತ್ತು. ಅಂದ್ರೆ ಇವೆಲ್ಲ ಸ್ವಲ್ಪ ನಮ್ಮ ವಿಚಾರಗಳು ಸ್ವಚ್ಛ ಇದ್ರೆ ಸಮಾಜದಲ್ಲಿ ನಾವು
ಸಮಾಜದ ಸೇವೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾನು ಚನ್ನಬಸವೇಶ್ವರ ಪ್ರತಿಷ್ಠಾನ ಸ್ಥಾಪಿಸಿ ಎಲ್ಲ ಜಾತಿಯ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅನ್ನುವಂಥ ಕೆಲಸ ಮಾಡಿದ್ದೀನಿ. ಮತ್ತು ಇದಕ್ಕೆಲ್ಲ ನನಗೆ ಪ್ರೇರಣೆ ಪೂಜ್ಯ ಸ್ವಾಮಿಗಳು ಮತ್ತು ಬಸವಣ್ಣನ ಪ್ರೇರಣೆ. ನಮ್ಗೆ ಸಮಾಜವನ್ನು ಪೂರ್ತಿ ಹೊತ್ಕೊಂಡು ಹೋಗೋದಾಗಲ್ಲ, ಆ ಸಾಧ್ಯವಾದಷ್ಟು ಮಾಡಬೇಕಾಗತ್ತೆ. ಭಾಷಣ ಮಾಡುವವರನ್ನ ನಮ್ಮ ಕೆಲವೊಂದು ಶರಣರು ಅಂತೀವಲ್ಲ, ಅವ್ರನ್ನ ಸಮಾಜ ಯಾಕೆ ನಂಬಕತ್ತಿಲ್ಲ ಅನ್ನೋ ನನ್ನ ಆತ್ಮಾವಲೋಕನ ಮುಖಾಂತರ ವೇದಿಕೆ ಮೇಲೆ ಕಣ್ಣು ಮುಚ್ಚಿ ಭಾಷಣ ಮಾಡಿ ಸಮಾಜ ಸುಧಾರಲ್ಲ. ಯಾರನ್ನೋ ಹೊರದು ಸಮಾಜ ಸುಮ್ಮನೆ ಯಾವನೋ ಬಿಳಿ ಅರಿಬಿ ಹಾಕೊಂಡ್ ಬರ್ತಾನ ವೇದಿಕೆ ಇವ ಆಧುನಿಕ ಬಸವಣ್ಣ ಅಂತ ಹೇಳ್ಬಿಡ. ಅಷ್ಟರ ಮಟ್ಟಿಗೆ ನಾವು ಕೀಳುಮಟ್ಟಕ್ಕೆ ಹೋಗಿ ಯಾರೋ ಒಬ್ಬ ರಾಜಕಾರಣಿ ಮಾಡಿ ಬರ್ತಾಳ, ಅಕ್ಕ ಮಹಾದೇವಿಗೆ ಸ್ವಾಗತ. ಇಷ್ಟರ ಮಟ್ಟಿಗೆ ನಾವು ನಮ್ಮ ಆತ್ಮ ವಂಚನೆ ಮಾಡ್ಕೊಳ್ತಾ ಇದ್ದೇವೆ. ಮತ್ತೆ ಏನಾಗಿದೆ, ವೇದಿಕೆ ಮೇಲೆ ಭಾಷಣ ಬಿಗಿದು ಒಂದು ಉದಾಹರಣೆ ಹೇಳಿ ಲಾಸ್ಟ್ಗೆ ಮುಗಿಸ್ತೀನಿ. ಅವರು ಈ ಊರಿನ ದೊಡ್ಡ ಸಾಹಿತಿಗಳು ಈಗಿಲ್ಲ. ರಂಭಾಪುರಿ ಪೀಠದ ಒಂದು ವಿದ್ಯುತ್ ಕಾರ್ಯಕ್ರಮ ನಿಡಗುಂದಿಯಲ್ಲಿ ದಸರಾ ದರ್ಬಾರ್. ದಸರಾ ದರ್ಬಾರಕ್ಕೆ ನಾನು ಅವರು ಮತ್ತೆ ಇಂಗ್ಲೇಶ್ವರದವರೊಬ್ಬರು ಗೌಡ್ರು ಜನತಾದಳದಾಗ ಓಡಾಡ್ತಿದ್ರು. ಅವರೆಲ್ಲ ಕೂಡಿ ಹೋಗಿದ್ದೇವೆ. ಎಲ್ಲರೂ ಮೇಜ್ ಕೂತ್ಕೊಟ್ಟು ಭಾಷಣ ಮಾಡಿ ಬಂದರು. ಎಲ್ಲರೂ ಹಿಂಗೆ ನಮಸ್ಕಾರ ಮಾಡಿ ಬರಾಕ್ತರು. ನಾನು ಹೊಳ್ಳಿ ಹಿಂಗೆ ನಮಸ್ಕಾರ ಮಾಡಿ ಹಿಂಗೆ ಬಂದೆ. ಅವ್ರು ಸ್ವಾಮಿಗಳು ನನಗೇನು ಅಂದರು. ಮುಂದೆ ನಾವು ಬರಾಕತ್ತೇವಿ, ಬಸ್ ಸ್ಟ್ಯಾಂಡಿಗೆ ಬಂದೇವಿ. ಸರ್ ನಾವು ಆಲ್ಮಟ್ಟಿಗೆ ಹೋಗ್ತೀವ್ರಿ, ನೀವು ಹೆಂಗೆ ಹೋಗ್ತೀವಿ ಹೋಗ್ರಿ ಅಂದರು. ಅಂದರೆ ಏನಾಗತ್ತೆ, ನಾವು ಎಲ್ಲ ಭಾಷಣ ಮಾಡ್ತೇವಿ, ಇವು ಇಲ್ಲೆಲ್ಲ ಕುಡಿಬಾರ್ದು ಎಲ್ಲ ಹೇಳ್ತೇವಿ. ಹೋಗಿ ನಾವು ಇಲ್ಲಿ ಆಲ್ಮಟ್ಟಿ ರೋಡ್ನಾಗ ಇರ್ತೇವೆ. ಇಲ್ಲಿ ಬಸವಣ್ಣನ ಬಗ್ಗೆ ಉದ್ದದ ಭಾಷಣ ಮಾಡ್ತೇವೆ, ಲಿಂಗ ಕಟ್ಟಬೇಕಂತೇವಿ, ಲಿಂಗ ಹೋಗಿ ಊಟಕ್ಕೆ ಹಾಕಿರ್ತೇವೆ. ಅದು ಎಲ್ಲ ನಮ್ಮ ಸಮಾಜದಲ್ಲಿ ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದೇವೆ ಅನ್ನೋ ನನಗೆ ಅನ್ಸಕತ್ತೆ. ಇದನ್ನ ಎಲ್ಲ ಮಾತಾಡೋದು ಕಳಕಳಿಯಿಂದ ಮತ್ತೆ ಯಾರ್ದ ದ್ವೇಷದಿಂದ ಅಲ್ಲ, ಸಮಾಜದಲ್ಲಿ ಎಲ್ಲ ಜಾಗೃತ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ವಿಷಯಗಳನ್ನ ಹೇಳ್ತಾ ಇದ್ದೀವಿ. ಎಲ್ಲ ಏನು ಹೇಳಬೇಕು ಬಸವಣ್ಣನ ಬಗ್ಗೆ, ಶರಣರ ಬಗ್ಗೆ. ಈಗ ಇಂಗ್ಲೆಂಡ್ನಲ್ಲಿ ಬಸವಣ್ಣ ಹೋಗ್ಯಾನ, ಅಲ್ಲಿ ಬಸವಣ್ಣನ ಮೂರ್ತಿ ಪ್ರತಿಷ್ಠಾನ ಆಗಿದೆ. ಮೊನ್ನೆ ಜರ್ಮನ್ದಲ್ಲಿ, ಜಪಾನ್ದಲ್ಲಿ, ಇಡೀ ವಿಶ್ವಕ್ಕೆ ಬಸವಣ್ಣ ಹೋಗ್ತಾ ಇದ್ದಂದ್ರೆ ನಾವು ಕೂಡ ಬಸವಣ್ಣನ ತತ್ವಗಳನ್ನು ಸಾಧ್ಯವಾದಷ್ಟು ಅಳವಡಿಸಿಕೊಳ್ಳುವ ಮೂಲಕ ಬಸವಣ್ಣನ ಗೌರವ ಸಲ್ಲಿಸಬೇಕಲ್ಲವೇ. ಅಲ್ಲಿ ಇಂಗ್ಲೆಂಡ್ನಲ್ಲಿ ಆ ಮೂರ್ತಿ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಾರೆ, ನಾನು ಬಸವನಾಡಿನಿಂದ ಬಂದಿದ್ದೇನೆ ಅಂತೇಳಿ. ಭಾರತದಲ್ಲಿ ಬಸವನಾಡು, ಇದು ಭಾರತ ಬಸವನಾಡಬೇಕಾದ್ರೆ ನಮ್ಮ ಬಸವನ ಬಾಗೇವಾಡಿಯಿಂದ ವಿಚಾರಗಳು ಹೋಗಬೇಕು. ನಾವು ಬೇರೆ ಕಡೆ ಹೋದಾಗ ಇಷ್ಟು ಗೌರವ ಇರುತ್ತಲ್ಲ, ಬಸವನ ಬಾಗೇವಾಡಿ ಅಂದ್ರೆ ಅದು ಏನೋ ಅಂಥ ವಿಚಾರಗಳ ಭಾಳ ಮಜಾ ಇದೆ. ಅದು ಬಸವನ ಬಗ್ಗೆ ಮಾತಾಡಿದ್ರೇ ಒಂದು ರೋಮಾಂಚನ. ನೀವೆಲ್ಲೇ ಹೋಗ್ರಿ, ಮೈಸೂರಿಗೆ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ, ಎಲ್ಲೇ ಹೋಗ್ರಿ, ನೀವು ಬಸವನ ಬಾಗೇವಾಡಿ ಭಾಳ ಗೌರವ ಸಿಗತ್ತೆ. ಆ ರೀತಿ ಬಂದಾಗ ನಾವು ಆ ರೀತಿ ಇರಬೇಕು. ನಮ್ಮ ಮನೆಯಲ್ಲಿ ಮಕ್ಕಳು ಒಂದು 10 ವಚನಗಳು ಹೇಳಬೇಕು, ಮಕ್ಕಳ ಹಣೆ ಮೇಲೆ ವಿಭೂತಿ ಇರಬೇಕು, ಗೌರವ ಸಮಾಜಕ್ಕೆ ಗೌರವ ಕೊಡುವಂಥ ಮಕ್ಕಳು ಇರಬೇಕು. ಬಂದ ನೋಡಿದ್ರೆ ಹೌದಪ್ಪ ಇದು ಬಸವ ಜನಿಸಿದ ಭೂಮಿ ಅಂತ ನಾವು ಅನಿಸ್ಬೇಕು ಅವ್ರಿಗೆ ಬಂದವ್ರಿಗೆ. ಆ ರೀತಿ ನಾವೆಲ್ಲ ಬದುಕಬೇಕು ಅಂತ ಮಾತನ್ನ ಹೇಳಿ ಇಲ್ಲಿವರೆಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡಿದ್ದೀನಿ. ತಮ್ಮ ಮನಸ್ಸಿಗೆ ನೋವಾಗಿದ್ರೆ ಅಥವಾ ಏನು ಅನಿಸಿದ್ರೆ, ಒಳ್ಳೆಯದಿದ್ರೆ ಸ್ವೀಕರಿಸಿ, ಅದು ನಿಮ್ಗೆ ಸರಿ ಅನಿಸಿಲ್ಲ ಅಂದ್ರೆ ಬಸವಣ್ಣಗೆ ಬಿಟ್ಟುಬಿಡಿ. ಇಷ್ಟು ಮಾತು ಹೇಳಿ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಹೃದಯ ಶರಣ ತಂದೆಗಳಿಗೆ, ಮತ್ತು ಪೂಜ್ಯ ಸ್ವಾಮೀಜಿಗಳಿಗೆ, ಮತ್ತು ಗಾಯಕರಿಗೆ, ಮತ್ತು ಈ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೆ, ಶಿಕ್ಷಕ ಬಂಧುಗಳಿಗೆ, ಶಿಕ್ಷಕರ ಬಗ್ಗೆ ಹೇಳಬೇಕಾಗಿತ್ತು. ಸಮಾಜ ಕಟ್ಟುವ ಜವಾಬ್ದಾರಿ ಜಾಸ್ತಿ ಇದೆ. ಅವರು ಕೂಡ ಈ ಕಾರ್ಯದಲ್ಲಿ ಕೆಲಸ ಮಾಡಬೇಕು. ಎಲ್ಲ ಶಿಕ್ಷಕ ಬಂಧುಗಳಿಗೆ, ಈ ಓಣಿಯ ಹಿರಿಯರಿಗೆ ಶರಣ ಶರಣಾರ್ಥಿ.